ಕತ್ತಿ ಹಚ್ಚಿ ಬಿಟ್ಟ. ನನ್ನ ಮಕ ಅನ್ನೋದು ಬಗ 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 ಉರಿಯಾಕತ್ತೈತಿ. ಅಜ್ಜ ಮತ್ತೆ ಸರಿಯಾಗಿ ಮಾಡಕ್ ಬರ್ತದ್ರ ಅದು ಯಾತರ ಶುರು ಮಾಡೋದೇನೋ ಈ ರಂಡೆ ಮಗ ಈ ಗಂಗಾ. ಏ ಮುರಾರಿ ಮುರಾರಿ ಒಳಗೆ ಏನು ಮಾಡಕತ್ತಿದ್ದಲ್ಲಿ? ಏನಪ್ಪಾಜಿ ಕರೆದ್ರ? ಒಳಗೆ ಏನು ಮಾಡಕತ್ತಿದ್ದಿ? ಅಪ್ಪಾಜಿ ನೀರೊಳಗೆ ಬೆಂಕಿ ಹಚ್ತಾ ಇದ್ದೆ. ಬರ 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 ಬೆಂಕಿ ಹತ್ತು, ದೌಡ್ 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 ನೀರು ಕಾಯ್ದೆ. ಆಯ್ತಪ್ಪಾಜಿ, ಬೆಂಕಿ ಹಚ್ತೀನಿ, ಧಣ ಧಣ ಉರಿಯುವಾಗ ಬೆಂಕಿ ಹಚ್ತೀನಿ. ಯಾಕಂದ್ರ ನಾ ಜಳಕ ಮಾಡ್ಬೇಕು. ಸರಿ ಅಪ್ಪಾಜಿ. ಯಾರು ಶರೀಫ್ ಸಾಹೇಬ್ರ? ಎಂದು ಬಾರದಂತ ಶರೀಫ್ ಸಾಹೇಬ್ರು ನಮ್ಮನೆಗೆ ಬರಕತ್ತಾರ. ಬರ್ಲಿ ಬರ್ಲಿ ಲೇ. ಆ ಕಟ್ಟಿದಾರ ಕಂಬಳಿ ಹಾಸ. ಸರಿಪ್ಪ, ಮಗಳು ಹುಟ್ಟಳಂತ ಸುದ್ದಿ ಕೇಳಿದ್ದೆ. ಮಗಳು ಬಾಳ್ತಿ ಚೆನ್ನಾಗಿದ್ದಾರೇನು? ತಮ್ಮ ತಮ್ಮ ಕಣ್ಣೀರನ್ನು ಕುಡಿದು ಸಂತೋಷವಾಗಿ ಇದ್ದಾರೆ, ಸಂತೋಷವಾಗಿ ಇದ್ದಾರೆ. ಪಾಪ. ಸರಿಪ್ಪ, ಹೊರ ಕೆಲಸ ಬಿದ್ದವು, ಬರಗಾಲ ಬಂದು ದೊಡ್ಡ ದೊಡ್ಡವನ್ನೇ ಕೆಂಗರಿಸ್ತದೆ. ಆ ದೇವರಿಗಿಂತ ಎಣ್ಣೆ ತಗೊಂಬಂದ್ರ ಯಾರು ಏನ್ ಮಾಡೋದೈತಪ್ಪ? ಅವ ಹೆಂಗ ನಡೆಸ್ತಾನೋ ಹಾಗ ನಡೆದ್ರೆ ಸಾಕು. ಸರಿಪ್ಪ, ಈಗ ನನ್ನಿಂದ ಏನಾಗಬೇಕಾಗಿತ್ತು? ಧಣಿ ಮನ್ಯಾಗ ಒಲಿ ಒದಕಂಡದ. ಅವ್ವ ನಿಮ್ಮ ಮನೆಗೆ ಹೋಗಿ ಬಾ ಎಂದು ಹೇಳಿದ್ದವು. ತಾಯಿಯ ಮಾತಿನಂತೆ ಇಲ್ಲಿಗೆ ಬಂದಿದ್ದೇನೆ. ತಿಳಿತು ತಿಳಿತು. ಮುರಾರಿ, ಏ ಮುರಾರಿ, ಏನಪ್ಪಾಜಿ ಮತ್ತೆ ಕರೆದ್ರ? ಕರೆದರು ಬಾರದಂತ ಸೇರಿಪ ದೇವರ ಬಂದಂಗ ನಮ್ಮ ಮನೆಗೆ ಬಂದಾನ. ಅವರಿಗೆ ಅಡಚಣೆ ಬೇರೆ, ಬಡತನ ಬೇರೆ. ಮನ್ಯಾಗ ಮಾಡ್ತಿ ಒಂದ ದೊಡ್ಡ ಬುಟ್ಟಿ ತಗೋ, ಅದರ ತುಂಬಾ ದೊಡ್ಡ ತುಂಬಿ ಆ ನಮ್ಮ ಆಳದ ಕಿರಣ, ಆ ಕಿರಣದ ಮ್ಯಾಲ ಶರೀಫ್ ಸಾಹೇಬನ ಮನೆಗೆ ಕಳಿಸಿಬಿಡು. ನಾನು ಸ್ನಾನ ಮಾಡಕ್ ಹೋಗ್ಬೇಕು. ಮುರಾರಿ ಕೊಟ್ಟು ಕಳಿಸು. ಶರೀಫ್ ಸಾಹೇಬ ಈಗ ಮುರಾರಿ ಹೇಳಿ, ಅವ ಕೊಟ್ಟು ಕಳಿಸ್ತಾನ. ನಾನು ಜಳಕಕ್ಕೆ ಹೋಗ್ತೀನಿ. ನೀವು ಸ್ನಾನಕ್ಕೆ ನಡೀರಿ, ಸ್ನಾನಕ್ಕೆ ನಡೀರಿ. ಏ ಸಾಬಾ, ಜಾಳ ಒಯ್ಯಲಿಕ್ಕೆ ಏನ್ ತಂದಿರಿ? ಸಣ್ಣ ಧಣೇರ ಸೆಲೆ ತಂದೇನ್ರಿ. ಹೇ ಸರಿಪ, ನಿನಗ ನಾವ ಜೋಳ ಕೊಡ್ಬೇಕ್ರಿ? ನೀನು ನಮಗೆ ದುಡಿದು ಕೊಟ್ಟಿದ್ದೀಯ, ನಿನಗೆ ನಾವ ಜೋಳ ಕೊಡ್ಬೇಕು. ದುಡಿಯದೆ ದುಃಖ ಪಡಬೇಡಿ. ಹರಮನ ಜೋಳ ಕೇಳಲಿಕ್ಕೆ ಬರಬಾರ್ದು. ಹೊಲದೊಳಗೆ ದುಡಿದವರಿಗೆ ಕೂಲಿ ಕೊಡುವಾಗ ನನ್ನ ಕಣ್ಣೊಳಗ ನೀರು ಬರ್ತಾವು. ಅಂತದ್ರೊಳಗ ನಿನಗ ಪುಕ್ಕಟ ಜೋಳ ನಾವ ಕೊಡ್ಬೇಕಲ್ಲೇ ಸಾಬಾ? ಹೇ ನಿಲ್ಲು ನಿಲ್ಲು, ಅಪ್ಪಾಜಿ ಹೇಳಿದ್ದಾರೆಂದು ಜೋಳ ಕೊಡ್ತಿದ್ದೀನಿ. ಆ ಸಲ್ಲೆ ಹಾಕು. ಬಡತನವೆಂಬುದು ಕೆಟ್ಟದ್ದು. ಈಗೇನು ಹೊಟ್ಟೆ ಯಾರ್ಯಾರ ಮುಂದೆ ಕೈ ಒಟ್ಟುವಂತೆ ಮಾಡುತ್ತದೆ. ದೇವಾ, ನೀನು ಏನನ್ನೇ ಕೊಡು, ಬಡತನ ಮಾತ್ರ ಕೊಡಬೇಡ ತಂದೆ, ಬಡತನ ಕೊಡಬೇಡ. ಈ ಜ್ವಾಳ ತಗೋ. ದಣಿ, ನೀವು ಕೊಡುವ ಕಾಳು ದಾನದ ಕಾಳು. ದಾನ ಕೊಡುವ ಕಾಳನ್ನು ಅಳೆದು ಕೊಡಬಾರದು ದಣಿ. ನನಗೆ ಬುದ್ಧಿ ಹೇಳ್ತೀಯ? ನಿನ್ನಂತ ತಿರುಗರಿಗೆ ತತ್ವ ಹೇಳುವ ಅಧಿಕಾರವಿರುವುದಿಲ್ಲವೇ? ಜ್ವಾಳ ಒಯ್ತೀಯೋ ನಿಲ್ಲ. ದಣಿ, ನೀವು ಕೊಡುವ ಕಾಳು ಪುಣ್ಯದ ಕಾಳು. ಪುಣ್ಯದ
ಕಾಲನ್ನು ಅಳೆದು ಕೊಡಬಾರದು ದಣಿ. ನೀವು ಮುಟ್ಟಿಗೆಯನ್ನಾದರೂ ಕೊಡಿ, ಬೊಗಸೆಯನ್ನಾದರೂ ಕೊಡಿ, ಪುಣ್ಯದ ಕಾಲನ್ನು ಅಳೆದು ಕೊಡಬಾರದು ದಣಿ. ಪುಣ್ಯವನ್ನು ಅಳೆಯಬಾರದು. ಬೇಡುವುದೇನು ಭಿಕ್ಷೆ ಬಿಡಲು ಬಂದಿರುವೆ. ಇಂಥ ಮಗ ನನಗೆ ಬುದ್ಧಿ ಹೇಳ್ತೀಯ? ನಿಲ್ಲು. ಹೊಟ್ಟಿಗೆ ಹಾಕುವ ಯೋಗ್ಯತೆ ಇಲ್ಲದಿದ್ದರೆ ಯಾಕೆ ಲಗ್ನವಾಗಬೇಕೇ? ಯಾಕೆ ಮಕ್ಕಳನ್ನು ಹಡೆಯಬೇಕು? ಇಷ್ಟು ಜ್ವಾಳ ಕೊಡ್ತೀನಿ, ಒಯ್ತಿದ್ರು ಒಯ್ಯಿ, ಇಲ್ಲ ಅಂದ್ರೆ ಬಿಟ್ಟು ನಡಿ ಮಗನ ಹೊರಗ. ಜ್ವಾಳ ಬೇಕೇನು ಬೇಡ? ಪುಣ್ಯದ ಕಾಲನ್ನು ಅಳೆದು ಕೊಡಬಾರದು ದಣಿ. ಪುಣ್ಯವನ್ನು ಅಳೆಯಬಾರದು. ಈ ಜ್ವಾಳ ನೀಡ್ತೀನಿ, ಈ ಜ್ವಾಳ ತಗೊಂಡೋಗಿ ಹೆಂಡ್ರ ಮಕ್ಕಳು ಹೊಟ್ಟಿಗೆ ಹಾಕು. ಇಲ್ಲ ಅಂದ್ರ ಹಾದಿ ಒಳಗೆ ಯಾರಾದ್ರೂ ಬೇಡಿದ್ರಂದ್ರ ಕೊಟ್ಟಿಗಿಟ್ಟು ಹೋದಿ. ಭಿಕ್ಷೆ ಬೆಳೆದಕ್ಕೂ ನಾಚಿಕೆ ಆಗ್ಬೇಕು ಮಗನೇ. ಇದೇ ಬಂದಿದ್ದಿ, ಇನ್ನೊಂದು ಸಾರಿ ಬಂದ್ರೆ ಒದ್ದು ಕಳ್ತೀನಿ. ಈ ಜ್ವಾಳ ತಗೊಂಡಿ. ನಿನ್ನ ಕಡೆಯಿಂದ ಇಷ್ಟು ಅನಿಸಿಕೊಂಡು ಈ ಅರಪವು ಚೋಳ ಒಯ್ದು ಹೆಂಡರ ಮಕ್ಕಳ ಹೊಟ್ಟೆಗೆ ಹಾಕಿದರೆ ಅವರ ಹೊಟ್ಟೆಗೆ ಹತ್ತುವುದಕ್ಕಿಲ್ಲ. ಅಯ್ಯೋ ದೇವಾ! ಹೇ ಸಾಬ, ಒಯ್ತಿದ್ರು ಒಯ್ಯಿ, ಇಲ್ಲ ಅಂದ್ರೆ ಮಗನ ಹೆಂಡ್ರ ಮಕ್ಕಳ ಹೊಟ್ಟೆ ಮ್ಯಾಲ ತಣ್ಣೀರ್ ಬಟ್ಟೆ ಹಾಕೋದು. ಮಗನ್ ನಡಿ ಮಗನ ಹೊರಗ. ಈ ಅರಪಾವು ನಿನಗೆ ಇರಲಿ, ಈ ಅರಪಾವೇ ನಿನಗಿರಲಿ. ಕರುಣಿಕರು ಕೊಟ್ಟ ಅರಪಾವು ಚೋಳದಿಂದ ಹೊಟ್ಟೆಯ ಬಲ ಹೆಂಗಬಹುದೇ? ಈ ಚೋಳಕ್ಕಾಗಿ ಮಹಾದೇವನನ್ನು ಬಿಟ್ಟು ಮನುಷ್ಯನನ್ನು ಬರಹೋಗ್ಯನಲ್ಲ. ಅಯ್ಯೋ ದೇವಾ!
ಹಿಂಗೆ ಅದ ಶರೀಫಾ, ಶರೀಫಾ. ನೀನು ಕಳವು ಮಾಡದಿದ್ದರೆ ಮತ್ತೊಬ್ಬ ಕಳ್ಳ ಯಾರು ಬರಬೇಕ್ರಿ? ಎಲ್ಲ ಬಂಗಾರದ ಬೆಳ್ಳಿ ಆಭರಣಗಳನ್ನು ಬಿಟ್ಟು ಕೇವಲ ದೇವಿಯ ಮೂಗಿನೊಳಗಿನ ವಜ್ರದ ನತ್ತನ್ನು ಒಂದನ್ನೇ ಕರೆಯುವ ಕಳ್ಳ ಮತ್ತಾರು ಬರಬೇಕು? ಹೇಳು, ಎಲ್ಲಿದ್ದೀರಿ? ಪೂಜಾ ಮಾಡಿ
ಹುಚ್ಚನಾಗಿ ಏನಿದ್ರೆ ಅವನೇ ತಂದ್ರಿ ಗುಡ್ಡಿಯರಿ ಶಿವಗಳ ಎಲ್ಲಿ ಬೇಕಲ್ಲ ಇರ್ತಾನ ಅವ್ರಿಗೆ ಅವನ ಶಿಸ್ತಾವ ನೋಡ್ರಿ ಎಲ್ಲಿ ಬೇಕಲ್ಲ ಇರ್ತಾನ್ರಿ. ಹಾಗಾದರೆ ಆ ಶರೀಫರ ಹತ್ತಿರ ದ್ಯಾಮವ್ವನ ಗುಡಿಯ ಕೀಲಿಕೈ ಇರಬೇಕು. ಸಾಹೇಬ್ರೆ ಶರೀಫ್ ಸಾಹೇಬ್ ಹತ್ರ ದ್ಯಾಮವ್ವನ ಗುಡಿ ಕಾಲ ಕಿಲಿಕೈ ಐತಾರ ನನಗೆ ಗೊತ್ತಿಲ್ರಿ. ಆ ದ್ಯಾಮವ್ವನ ಕಿಲಿಕೈ ಶರೀಫ್ ಸಾಹೇಬ್ ಹತ್ರ ಐತಿ ಅಂತ ಜನರು ಅಲ್ಲಿಂದಲೇ ಮಾತಾಡ್ತಾರೆ. ನಿನ್ನ ಮೈದೆ ಅಪಾರ ಈ ನರ ಮನುಷ್ಯರಿಗೆ ಹೆಂಗ ತಿಳಿಬೇಕು? ರಾವ್ ಸಾಹೇಬ್ರ ಜಮಾನ ಹೊತ್ತರಂತ ನಿನ್ನೆ ರಾತ್ರಿ ನಾನೇ ಕಟ್ಟಿದ್ದೆ. ಶಿಶುನಾಳ ಸೆರಪು ನಿನ್ನೆ ರಾತ್ರಿ ಕೊಟ್ಟಿದ್ದೆ. ಶಿಶುನಾಳ ಸೆರಪರು ದೇವರಂತ ಮನುಷ್ಯರು. ಅವರ ಕತ್ತಲ ನಾನೇ ಅಪ್ಪರ ನಾನು. ಸುಳ್ಳು. ಪೂಜಾರಿ ವಜ್ರದ ನತ್ತನ್ನು ಕದ್ದಿಲ್ಲ. ಹೇ, ಯಾರು ನೀನು? ನಿಮ್ಮನ್ನು ನೀವು ತಿಳಿದುಕೊಂಡರೆ ನೀವು ಯಾರೋ ನಾನು ಅವನೇ. ನಿನ್ನ ಹೆಸರೇನು? ಹೆಸರನ್ನು ಅಳಿಯಬೇಕೆನ್ನುವ ಈ ಜೀವಕ್ಕೆ ಈ ದೇಹಕ್ಕೆ ಜನರೇ ಶರೀಫ್ ಸಾಹೇಬ ಎಂದು ಕರೆಯುತ್ತಾರೆ. ನಿಮಗೆ ಏನು ಅನಿಸುತ್ತದೆಯೋ ಅದನ್ನು ಬರೆದುಕೊಳ್ಳಿರಿ. ಇದು ಹಳ್ಳಿ ಗಾಢಗೌಡರ ಚಾವಡಿಯಲ್ಲ. ಮೈ ಮೇಲೆ ಎಚ್ಚರದಲ್ಲಿ ಇಲ್ಲವಾದರೆ ಈ ನಿನ್ನ ತೊಗಲನ್ನು ಬೆಚ್ಚಗ ಮಾಡಿ ಎಚ್ಚರ ಮಾಡಬೇಕಾಗಿತ್ತು. ತೊಗಲ ಸಾಹೇಬರು ತೊಗಲನ್ನೇ ಎಚ್ಚರ ಮಾಡುತ್ತಾರಂತೆ. ಪಾಪ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಬಲ್ಲರು ಸಾಹೇಬರೇ? ನಾವು ಸದಾ ಕಾಲ ಎಚ್ಚರಾದ ಹುಚ್ಚರು. ಎಲ್ಲರ ತಲೆ ಹೇಳಬೇಡ. ನಿನ್ನ ಊರು ಯಾವುದು? ನನ್ನ ಊರು ಶಿಶುನಾಳ. ಅದು ಎಲ್ಲಿದೆ? ಅದು ಅಲ್ಲಿ ಅತ್ತಿಗೇರಿ ಗ್ರಾಮದ ಕೆಳಗೆ ಕಾಣುವುದು. ಅದು ಹೊರಗಿನ ಶಿಶುನಾಳ. ಅಲ್ಲಿ ಹೊರಗೆ ಇರುತ್ತೇನೆ. ಇದೇನು ಹೊರಗಿನ ಶಿಶುನಾಳ ಒಳಗಿನ ಶಿಶುನಾಳ ಅಂತೆಯಲ್ಲ? ಶಿಶುನಾಳ ಎರಡು ಹೇಳು ಸಾಹೇಬ್ರಿ, ತಿಳಿಯದವರಿಗೆ ಹೊರಗ ಒಂದೇ ಶಿಶುನಾಳ ಐತಿ. ಅದು ಹೊರಗಿನ ಶಿಶುನಾಳ. ತಿಳಿದಂತವರಿಗೆ ಒಳಗೂ ಒಂದು ಶಿಶುನಾಳ ಐತಿ. ಅದು ಒಳಗಿನ ಶಿಶುನಾಳ. ಒಳಗಿನ ಶಿಶುನಾಳ ಅದು ಯಾವುದು? ಅದು ಎಲ್ಲಿದೆ? ಇದು ಆಳೆತ್ತಿ. ಅಲ್ಲೊಂದು ಕೆರೆ. ಇಲ್ಲಿ ಸಹಸ್ರದಳ ಕಮಲ. ಇಲ್ಲಿ ಕೆಳಗೆ ಕುದದ್ವಾರ. ಇಲ್ಲಿ ಮೂಲಾಧಾರ ಚಕ್ರ. ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಿಕ್ಕಿ. ಪಶ್ಚಿಮ ಸಹಸ್ರದಳ ಚಕ್ರದ ಒಳಗಿನ ಏಕಾಕಾರವಾದ ನಾಳ ಸುಷುಮ್ನನಾಳ, ಸೂಕ್ಷ್ಮನಾಳ, ಶಿವನಾಳ, ಅದೇ ಶಿಶುನಾಳ. ಈ ಸೂಕ್ಷ್ಮನಾಳ ಒಳಗ ಶಿಶುನಾಳ ಒಳಗ ಜಾಗ್ರತ್ ಸ್ವಪ್ನ ಸುಸುಪ್ತಿ. ಅಲ್ಲಿ ತೂರ್ಯದೊಳಗೆ ಇರುತ್ತೇನೆ. ಏನೋ ಅಷ್ಟು ಸಂಸಾರದೊಳಗೆ ಚೂರು ಚಾರು ಕೆಲಸ ಬಿದ್ದರೆ ಕೂಡಲೇ ಎದ್ದು ಹೊರಗಿನ ಶಿಶುನಾಳಕ್ಕೆ ಎದ್ದು ಹೊರಗೆ ಬರುತ್ತೇನೆ. ಏ ಹುಚ್ಚ, ನೀನು ಏನು ಕೆಲಸ ಮಾಡಬೇಕು? ಈ ದೇಹವೆಂಬ ಊರು ಒಳಗಿನ ಸಂದಿಗೊಂದಿಯೊಳಗಿನ ಕಸವನ್ನು ಬಿಟ್ಟು ಬಿಡದೆ ಹುಡುಗುತ್ತೇನೆ. ಎದೆಯ ಹೊಲವನ್ನು ಹರಗುತ್ತೇನೆ. ಅಲ್ಲಿ ಬೆಳೆಯುವ ಕಾಮ ಕ್ರೋಧಾದಿ ಕಂಟಿ ಕಾವಲ ಕಡಿಯುತ್ತೇನೆ. 1,00,000 ಗಟ್ಟಲೆ ತಂದು ಸುರವಿದರೂ ಒಂದು ಅಕ್ಷರ ನಾನು ಹೇಳುವುದಿಲ್ಲ. ಲಕ್ಷ ಕೊಟ್ಟರೆ ಮಾತ್ರ ಸಮಸ್ತ ಬೀಜಾಕ್ಷರ ಮಾತ್ರ ಹೇಳುತ್ತೇನೆ, ಕಲಿಸಿಕೊಡುತ್ತೇನೆ. ಒಳ್ಳೆ ಹುಚ್ಚ ನಮಗೆ ಕಂಡು ಬಿದ್ದನಲ್ಲ. ಹೇ ಶರೀಫ, ದ್ಯಾಮವ್ವನ ವಜ್ರದ ನತ್ತನ್ನು ಕದ್ದ ಆರೋಪ ನಿನ್ನ ಮೇಲೆ ಬಂದಿದೆಯಲ್ಲ? ನಾನು ಕದ್ದಿಲ್ಲ. ನೀನು ಕದ್ದಿಲ್ಲ ಅಂದ್ರ ಅದು ನಿನ್ನ ಹತ್ರ ಹೆಂಗ್ ಬಂತು? ನನಗೆ ನೋವು ಕೊಟ್ಟಳು. ಏನು? ಆ ಕಟ್ಟಿಗೆ ಮೂರ್ತಿ ದ್ಯಾಮವ್ವ ಕೊಟ್ಟಳ. ಮತ್ತೊಮ್ಮೆ ದೇವಿಯ ಮೂಗಿನೊಳಗಿಟ್ಟು ಬಾಗಿಲನ್ನು ಭದ್ರಪಡಿಸುತ್ತೇವೆ. ಈ ದೇವಿಯು ನಿನಗೆ ಮಗದೊಮ್ಮೆ ನತ್ತನ ಕೊಟ್ಟರೆ ನೀನು ಹೇಳುವುದೆಲ್ಲವೂ ನಿಜ. ಇಲ್ಲವಾದರೆ ದೈವಿಕತೆಯ ಮಾತು ಬೂದಿಯನ್ನು ಈ ಜನರ ಕಣ್ಣಲ್ಲಿ ಎರಚಿ ಜನರನ್ನು ಮೋಸಗೊಳಿಸುವ ಮಾಯಾವಿ ಎಂದು ನಿನಗೆ ನಿನ್ನನ್ನು ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತದೆ. ಏನಂದಿ? ನನ್ನನ್ನು ಶಿಕ್ಷಿಸಿದರೆ ಅಡ್ಡಿ ಇಲ್ಲ. ಗುರುನಾಥ, ಏನು ಮಾಡಲಿ? ನೀನಿದ್ದರೆ ನನಗೆ ಮಾರ್ಗ ತೋರುತ್ತಿದ್ದಿ. ತಂದೆ, ಗುರುನಾಥ, ಗೋವಿಂದ. ಯಾರವನು? ಏನು ಮಾಡುತ್ತಾನೆ? ಅವನೇ ನನ್ನ ತಂದೆ ತಾಯಿ, ಬಂಧು ಬಳಗ. ಏನು ಕಣದಿತ್ತು. ಮಹಾತಾಯಿ ದ್ಯಾಮವ್ವ ಕೊಟ್ಟರೆ ಹೃದಯವೇ ತುಂಬಿತು ಎಂದು ತಾಯಿಗೆ ಬೇಡಿಕೊಂಡೆ. ಕೊಟ್ಟಿದ್ದ ಬೊಗಸೆಯಲ್ಲಿ ವಜ್ರದ ನತ್ತು ಇತ್ತು. ಓಹೋ,
ಅವನು ಕರೀಲಿಕ್ಕೆ ಹೇಳಿದ, ನೀನು ಕದ್ದೆ. ಹಾಗಾದರೆ ಅವನ ಮೊದಲನೇ ಆರೋಪಿ, ನೀನು ಎರಡನೇ ಆರೋಪಿ. ನಿಮ್ಮಿಬ್ಬರ ನಿಮ್ಮಿಬ್ಬರ ಚರ್ಮವನ್ನು ಸುರಿದು ಬಿಸಿಲಿಗೆ ಒಳಗಲು ಹಾಕಿದರೆ ನೀವೇ ಬಾಯಿ ಬಿಡುತ್ತೀರಿ. ನನ್ನನ್ನು ಶಿಕ್ಷಿಸಿದರೆ ಅಡ್ಡಿಯಿಲ್ಲ. ಗೋವಿಂದ ಭಟ್ಟರನ್ನು ಬಡಿದರೆ ಆ ದೇವನು ಈ ಬಡಿತವನ್ನು ಹೇಗೆ ಸಹಿಸುತ್ತಾನೆ? ತಾಯಿ ಎರಡನೇ ಸಲ ವಕ್ರದ ನತ್ತನ್ನು ನೀಡದಿದ್ದರೆ ಗುರುನಾಥ ಏನು ಮಾಡಲಿ? ನೀನೇ ದಾರಿ ತೋರು ದೇವ, ನನಗೆ ನೀನೇ ದಾರಿ ತೋರು. ಶರೀಫ, ನೀನೇನು ಚಿಂತೆ ಮಾಡಬೇಡವಾಳ. ಮಗು, ತಾಯಿಯ ವಿಷಯದಲ್ಲಿ ಮಕ್ಕಳಿಗೆ ಅಸಮ್ಮತಿ ಇರಬಾರದಪ್ಪ. ನಂಬಿದವರನ್ನು ಕಾಯುವುದಕ್ಕೆ ತಾಯಿ ಹತ್ತು ಕೈ ಎತ್ತಿ ನಿಂತಿದ್ದಾಳೆ. ದೇವ, ತಾಯಿ ಮಗನೊಮ್ಮೆ ವಕ್ರದ ನತ್ತನ್ನು ನೀಡದಿದ್ದರೆ ಮಗು ತಾಯಿಯ ಮಕ್ಕಳ ಬೇಕಾದರೆ ನೀಡಲಿ, ಇಲ್ಲವಾದರೆ ಅವರ ಕೈವರೆಗಿನ ಕಟ್ಟಕ್ಕೆ ನಮ್ಮನ್ನು ಬಲೆ ತಂದುಕೊಳ್ಳಲು. ನಿನ್ನ ಮಕ್ಕಳಾಗುವ ಯೋಚಿತವಿಲ್ಲ ಎಂದು ಅವರ ಕೈವರೆಗಿನ ಕಟ್ಟಕ್ಕೆ ನಮ್ಮನ್ನು ಬಲೆ ತೆಗೆದುಕೊಳ್ಳಲು. ತಾಯಿಯ ಪಾದಕ್ಕೆ ರಕ್ತಾಭಿಷೇಕ ಪರೀಕ್ಷೆ ನಡೆಯಲಿ. ಗೋತ್ರದ ಮಕ್ಕಳನ್ನು ತಾಯಿ ಭೂಮಿನಲ್ಲಿ ಇಡಲಿ, ಬಾಗಿಲು ಹಾಕಿರಿ. ವಜ್ರನಾಥ್ ಪಟ್ಲ ಅಂತವ್ರು ಏನೋ ಬಡ್ದ ಬಡ್ದಾಕತ್ತಾರಲ್ರಿ, ಇದಕ್ಕಿಂತ ದೊಡ್ಡ ಸುಳ್ಳು ಯಾವ್ದಾರಪ್ಪ? ಯಾಕೆ ಹೌದ್ರಿ, ಹೂವಂತ ಕುಡಿತವ್ರಿ, ಶಿಕ್ಷಕಲ್ಲಿ ಕುಡಿದವ್ರಿ, ಮಾನ ಮರ್ಯಾದೆ ಬಿಟ್ಟಿದ್ದವ್ರಿ. ನಾವು ಕುಡಿತೇವ್ರಪ್ಪ, ಆದ್ರೆ ನಾವು ಕುಡ್ದಾಗ ಏನೇನ್ ಮಾಡ್ತಾವ ದೇವ, ನಿನ್ನ ಆಶೀರ್ವಾದ. ತಾಯಿ ಜಯದ ದೇವಿ, ಜಯ ನೀಡುತ್ತಾಯಿ. Ah
ಶಾಂಭವಿ ಶಂಕರಿಯ ಶಾಂಭವಿ ಗೋವಿಂದ ಭಟ್ರೆ, ನಿಮ್ಮಂತ ದೇವ ಮಾನವರನ್ನು ಪರೀಕ್ಷೆ ಮಾಡಬೇಕೆಂದು ಹೊರಟ ನನ್ನ ತಪ್ಪನ್ನು ಮನ್ನಿಸಬೇಕು. ಬೆಂಕಿಗೆ ಚೆಲ್ಲಿದರೆ ಬಂಗಾರದ ಕಿಮ್ಮತ್ತು ಬೆಳಕಿಗೆ ಬರಬೇಕು. ನೀವು ನಿಮ್ಮ ದೇವ, ಈ ನತ್ತನ್ನು ಏನು ಮಾಡಲಿ? ತಾಯಿಯ ಒಡವೆಯನ್ನು ತಾಯಿಗೆ ನೀಡಬಾರ. ತಾಯಿ, ನಿನ್ನ ಮಕ್ಕಳ ಮಾನವನ್ನು ಕಾಯ್ದ ಜಯದ ದೇವಿ, ಸ್ವೀಕರಿಸು ತಾಯಿ. ನಿನ್ನಡಿಯಲ್ಲಿ ನಮ್ಮನ್ನೇ ನಾವು ನೈವೇದ್ಯವಾಗಿ ನೀಡುತ್ತೇವೆ. ಸ್ವೀಕರಿಸಿ ಕೃತಾರ್ಥನನ್ನಾಗಿ ಮಾಡು ತಾಯಿ. ಗೋವಿಂದರಿಗೆ ಸಲೀಂ ಸಾಹೇಬ್ರಿಗೆ ಬರಬಾರದು. ಈ ಸಂಸಾರಕ್ಕೆ ಮತ್ತ ತಿರುಗಿ ಬರಬಾರದು, ತಿರುಗಿ ಬರಬಾರದು. ಏನು ಏನು ಹೌದು ತಮ್ಮ, ಎಲ್ಲದನ್ನು ಕಷ್ಟನೋ ಕಷ್ಟ, ಬರೋದು ಕಷ್ಟ, ಇರೋದು ಕಷ್ಟ, ಎಲ್ಲದನ್ನು ಬಿಟ್ಟು ತಿರುಗಿ ಹೋಗುವುದು ಮಹಾ ಕಷ್ಟ. ಇದರೊಳಗೆ ನಿಂದ್ಯಾವ ಕಷ್ಟ? ಮಾರಿನೇ ಬೋಳಿಸ್ತೀಯಾ? ಸಿಕ್ಕರ ತಲೆನೂ ಬೋಳಿಸ್ತೀಯಾ? ನನ್ನ ತಲೆನೇ ಗೊಪ್ಪ ಬೋಳಿಸ್ಯಾನು. ಹೌದಲ್ಲ ತಮ್ಮ, ಎಷ್ಟೊಂದು ಗಟ್ಟು ಬಂದವರು. ಬೋಳಿಸ್ತೀಯಾ? ಬೋಳಸು ಬೋಳಸು, ತಿರುಗಿ ಬರಬಾರದು ನೋಡು, ಆ ರೀತಿ ಬೋಳಸು. ಬೋಳಸು ಎಲೆ ತಮ್ಮ. ಈಗ ಬೋಳಿಸಿದ್ರ ಮತ್ತ ನನ್ನ ಮಾರಿ ಮೇಲೆ ತಿರುಗಿ ಗದ್ದಲೇ ಬಂದಿರಬಾರ್ದು ನೋಡು. ತಿರುಗಿ ಬಾರದಂಗ್ ಬೋಳಸು ಬೋಳಸು. ತಿರುಗಿ ಬರಬಾರದು ನೋಡು, ಆ ರೀತಿ ಬೋಳಸು. ಬಿದ್ದೇನು ಹುಡುಗ? ಹೆಂಗ್ ಬಿದ್ದು? ಕಾಲಾಗ ಕಾಲು ತೊಡಕಾದ ಮೇಲೆ ದೊಡ್ಡವರೇ ಅನ್ನುವರ ಜಾರಿ ಬೀಳ್ತಾರ. ತಮ್ಮ, ಇಲ್ಲಿ ಜಾರಿಗೆ ಬಾ, ಬೀಳಬಾರದು. ಹೇಳು ಹೇಳು. ರಾಮನು ಗೆದ್ದನು, ಬ್ರಹ್ಮನು ಗೆದ್ದನು.
ದಾರಿ ಬಿಡಬಾರದೆ ಹೆಸರು ಜಾರಿ. ಈ ಸಂಸಾರದ ಜಾರಿಕೊಳಗೆ ಒಮ್ಮೆ ಜಾರಿಕೊಂಡು ಬಿದ್ದರೆ ಹೊರಪೆಟ್ಟಿಗಿಂತ ಒಳಪೆಟ್ಟಿ ಬಹಳು ಬೀಳಬಾರದು ತಮ್ಮ. ಹೇಳು ಹೇಳು. ಫಾತಿಮಾ ಅಡಿಗೆ ಆಯ್ತಾನವ? ನಾವು ಊಟ ಮಾಡಿ ಊರಿಗೆ ಹೋಗ್ಬೇಕಾಗಿತ್ತು. ಪುಣ್ಯಾತ್ಮ ಯಾವಾಗ ಹೋಗ್ಯಾನೋ ಏನು, ಯಾವಾಗ ಬರ್ತಾನೋ ಏನು, ನಮಗಂತೂ ತಿಳಿಯೋದಾಗೈತು. ಫಾತಿಮಾ ಗಡನ ಊಟಕ್ಕೆ ನೀಡವ. ನನಗಂತೂ ವಿಪರೀತ ಹಸಿವು. ನಮ್ಮೂರಾಗ ಮಧ್ಯಾಹ್ನ ನನಗೆ ಹಸಿವೆ ಆಗ್ತಿರ್ಲಿಲ್ಲ. ಈ ಊರ್ ನೀರಿ ಗುಣಾನೋ ಈ ನೆಲದ ಗುಣಾನೋ ತಿಂದಷ್ಟು ಹಸಿವು ಹೆಚ್ಚಾಗತೈತಿ. ಬೀಗ್ರ ನಂದಂತೂ ಹೊಟ್ಟೆ ಬಾಳ ಹಸ್ತೈತಿ. ನಿಮ್ದು ಹೆಂಗ? ನಮ್ದೇನ್ ಬ್ಯಾರೆ ಇರ್ತೈತಲ್ರಿ, ನಮ್ದೇ ನಿಮ್ಮಂತೆ ಹಸು ಬಾಳ ಆಗೈತ್ರಿ. ನನಗಂತೂ ಹೋಳಿಗೆ, ಕರ್ಚಿಕಾಯಿ, ಹಪ್ಪಳ, ಶಾಂಡ್ಗಿ, ಉಪ್ಪಳಕಾಯಿ ಇವನ್ನೆಲ್ಲ ನೋಡೋಟಿಗೆ ಹಂಗ ಬಾಯ ಜೋಳು ನೀರು ಬರಾಕತ್ತೀವ್ರಿ. ತಾಯಿ ನಮಗೆ ಬಾಳ ಹೊಟ್ಟತಾವ, ಊಟ ಕೊಟ್ಟವ, ಊಟ ಮಾಡಿ ಊರಾಗ ಹಿಡಿತೀವಿ. ಬೀಗ್ರ ಆ ಶರೀಫ್ನ ಬರ್ರಿ, ಎಲ್ರು ಕೊಡಿ ಒಟ್ಟಿಗೆ ಊಟ ಮಾಡೋಣ. ಮೊದಲ ಒಂದು ಕರಿಬಾಯ ಬಿಟ್ಟು ಕೆಲ್ಸ ಕೆಟ್ಟಿತ್ತು. ತಿಂದೊಳಗಿ ಹೊಟ್ಟೆ ಒಳಗೆ ಕಲ್ಲಾಗಲಿದ್ರೆ ಏನ್ ಮಾಡ್ತೀರಿ? ಫಾತಿಮಾ ನಿನ್ನ ಗಂಡಪ್ಪ ಪುಣ್ಯಾತ್ಮ, ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ನಮಗಂತೂ ತಿಳಿಯವಲ್ದಾಗೈತಿ. ಬೀಗರಿಗೆ ಊರಿಗೆ ಹೋಗುವ ಗಡಿಬಿಡಿ. ನೀವು ಕೈಕಾಲು ತೊಳೆದುಕೊಂಡು ಮಣಿ ಮ್ಯಾಲ ಕುಳಿತುಕೊಳ್ಳಿರಿ. ನಾನು ಕೈಕಾಲು ತೊಳೆದುಕೊಂಡು ಮಕ್ಕಳ ದಿನಕ್ಕೆ ಹೋಗಿ ಬರುತ್ತೇನೆ. ಬಂದ ಮೇಲೆ ಎಲ್ಲಾರು ಕೂಡಿ ಊಟ ಮಾಡೋಣಂತೆ. ಅರೆ ಅಲ್ಲ ಏನ್ ಮಾಡಕತ್ತೀನಿ ಬೀಗ್ರ? ನಾವೆಲ್ಲ ನೋಡ್ರಿ ನಿನ್ ಗಂಡ ಮಾತಾಡಿದ್ದು ಏನೆಲ್ಲ ಹೊರಗೈತ್ ನೋಡ. ಬೀಗ್ರ ಊಟ ಕೇಳ್ರಿ. ಸರಿಪ ನಿನ್ನ ಊಟನೂ ಬೇಡ, ನಿನ್ನ ಉಪಚಾರನೂ ಬೇಡ. ಫಾತಿಮಾ ದೊಡ್ಡ ಅತ್ತಾರವರಿ ಜಾಂಜಗಳೊಳಗ ಬೀಳ್ಕೊಂತ ಹೇಳ್ಕಂತ ಊರ್ ಸೇರ್ತವಿ. ಇಲ್ಲಿ ಉಪವಾಸ ಅದೇನಾಗತ್ತಂತ ಉಪವಾಸ ಇದನ್ನ ಊರಿಗೆ ಹೋಗಿ ಸತ್ರ ಮಂಡಾರ ಮಾಡ್ತಾರ. ಏನು ತಿಳಿಯಿತು? ಇಲ್ಲಿ ಇಲ್ಲಿ ಉಪವಾಸ ಕೂಡ ತಿಳಿತಪ್ಪ. ಏ ಶರೀಫ ನೀನು ಮಕಾಮದಿನ ಹೋಗಿ ಬರ್ತನಕ ನಾವ್ ಹೆಂಗ್ ಬದುಕಿರ್ಬೇಕು? ಏ ಶರೀಫ ಮಕ್ಕಾಮದಿನಗಳ ನಿನ್ನೆ ಸಮೀಪದವಾಗ ಅದಾವನು. 3 ತಿಂಗಳು ಜಾನೇಕ 3 ತಿಂಗಳು ಆನೇಕ
ನೀವು ಹೋಗಿ ಬರೋದ್ರೊಳಗ ಬರೀ 6 ತಿಂಗಳು ಹಿಡಿತೈತಪ್ಪ. ನಾವ್ ಅಲ್ಲಿ ತನಕ ಹಂಗ ಹೆಂಗ್ ಇರ್ಬೇಕು ಸರಿಪ್ಪ? ಈಗ ನೀವು ಮನೆ ಮೇಲೆ ಕುಳಿತುಕೊಳ್ಳ್ರಿ. ಫಾತಿಮಾ ಎಡಿ ಮಾಡ್ತಾಳ. ನಾನು ಮಕ್ಕನ ದಿನಕ್ಕೆ ಸರ್ಕನೆ ಹೋದವನೇ ಬರಕ್ಕನೆ ಬಂದು ಬಿಡುತ್ತೇನೆ. ಬಂದ ಮೇಲೆ ಎಲ್ಲಾರು ಕೂಡಿ ಬಿಸಿ ಬಿಸಿ ಹೋಗಿ ಊಟ ಮಾಡೋಣಂತೆ. ಏ ಶರೀಫ, ಎಲ್ಲರೂ ನಿನ್ ಮಕ ಮದ್ದಿನ ಎಲ್ಲರೂ ಅದು ಅಲ್ಲಿ ನಮ್ಮ ಹೊಲದೊಳಗೆ ಬೇವಿನ ಮರ ಕಾಣುತ್ತದೆಯಲ್ಲ, ಅದರ ಕೆಳಗೆ ನನ್ನ ತಂದೆ ತಾಯಿಗಳು ಮಲಗಿಕೊಂಡಿದ್ದಾರೆ. ನನಗೆ ತಂದೆಯೇ ಮಕ್ಕ, ತಾಯಿಯೇ ಮದಿನ. ಈ ತಂದೆ ತಾಯಿಗಳ ಪಾದಕ್ಕೆ ಹೋಗಿ ಹಣೆ ಹಚ್ಚಿದರೆ ಮಕ್ಕ, ಮದಿನ, ಕಾಶಿ, ಕೈಲಾಸಗಳೆಲ್ಲ ಕಾಣುತ್ತವೆ. ತಂದೆ ತಾಯಿಗಳು ಸಜೀವ ದೇವರು. ಅವರ ಪಾದದಲ್ಲಿ ಸ್ವರ್ಗ ಬಿದ್ದು ಹೊರಡುತ್ತದೆ. ಅಲ್ಲ ಶರೀಫ, ಮುದುಕಿನ ಒಣಗಿದ ಕಾಲದಾಗ ಆ ಗಿಡದಡಿಯಲ್ಲಿ ಸ್ವರ್ಗ ತರ್ತನಪ್ಪ. ಅಲ್ಲಿ ಸ್ವರ್ಗ ಇರ್ಬೇಕು ನಿನಗೆ ಶರೀಫ. ಹುಚ್ಚಪ್ಪ, ತಂದೆ ತಾಯಿಗಳ ಪಾದದಲ್ಲಿ ಸ್ವರ್ಗ ಎನ್ನುವುದು ಇಲ್ಲವಾದರೆ ಸ್ವರ್ಗ ಎನ್ನುವ ಶಬ್ದಕ್ಕೆ ಅರ್ಥನೇ ಇಲ್ಲೋ. ತಂದೆ ತಾಯಿಗಳು ಜೀವಂತ ದೇವರು. ಅವರ ಪಾದ ಸೇವೆಗೆ ದೇವತೆಗಳು ಬರುತ್ತಾರೋ. ಅವರಿರುವ ಮನೆಯೇ ದೇವಾಲಯ. ತಂದೆ ತಾಯಿಗಳ ದರ್ಶನವೇ ದೇವ ದರ್ಶನ. ಅವರ ಸೇವೆಯೇ ಅಲ್ಲವರ ಸೇವೆ. ನಿಮ್ಮ ತಂದೆ ತಾಯಿಗಳ ಪಾದವನ್ನು ಎಂದಾದರೂ ಕಂಡಿಯ? ಉಣ್ಣುವ ಜೀವಂತ ದೇವರುಗಳನ್ನು ಹೊರಗೆ ಹಾಕಿ ಉಣ್ಣದ ಕಲ್ಲ ದೇವರಿಗೆ ಎಡಮೈಯುವ ನಿಮಗೆ ದೇವರು ಸಿಗಬಹುದೇ? ಶರೀಫ, ನಮ್ ಕಣ್ಣಿಗೆ ಬಂದ ಬರೀನೇ ಹರಿದಾಗಿದೆ. ಮಠ, ಮಂದಿರ, ಮಸೂದಿಯೊಳಗ ದೇವರನ್ನು ಕಾಣುವ ನಮ್ಮ ಎದೆಯ ಕದೆ ತೆಗೆಸಿದ್ದಿ. ನಿಜವಾದ ದೇವರ ದರ್ಶನ ಮಾಡಿದ್ದಿ. ನಾನು ಬೇಗ ಹೋಗಿ ತಂದೆ ತಾಯಿ ಸೇವಾ ಮಾಡ್ತೀನಿ. ಶರೀಫ, ಫಾತಿಮಾಳನ್ನು 4 ದಿನ ಕುಂದ್ಕೊಳಕ್ ಹಬ್ಬಕ್ಕೆ ಕರ್ಕೊಂಡು ಕಳಿಸ್ಕೊಡಪ್ಪ. ಬಂದರೆ ಕರ್ಕೊಂಡು ಹೋಗಿರಿ. ನೀವು ಕಳಿಸಿದರೆ ಹೋಗುತ್ತೇನೆ. ಹೋಗ್ತೀಯಾ? ಹೋಗು ಹೋಗು, ಹೋಗ್ತೀವಿ, ಹೋಗು. ತಿರುಗೇ ಬರುವುದಿಲ್ಲ. ನಾನು ತಿರುಗಿ ಬರುವುದಿಲ್ಲ ಎನ್ನುವುದು ನಿಮ್ಮ ಒಡನಾಟದಿಂದ ನನಗೂ ತಿಳಿದಿದೆ. ನಾನು ಹೋಗುತ್ತೇನೆ, ತಿರುಗಿ ಬರುವುದಿಲ್ಲ. ದೇವ, ಎಷ್ಟೋ ಜನ್ಮಗಳ ಪುಣ್ಯವೇ ಕೆನಗಟ್ಟಿ ನಿಮ್ಮ ಮೋಹದ ಮಡದಿಯಾದೆ. ನಿಮ್ಮ ಪಾದ ಸೇವೆಯೇ ಮಹಾಪೂಜೆ ಎಂದು ನಾನು ಪೂಜಿಸಿದೆ. ನನ್ನ ಸೇವೆಯಿಂದ ನೀವು ತೃಪ್ತರಾದರೆ ನಾನು ಧನ್ಯಳಾದೆ. ಹೋಗುತ್ತೇನೆ. ಹರಸು ದೇವ, ಹರಸು. ಏ ಶರೀಫ, ನಿನ್ ಮಾತ ಭೂಮಿ ನೀಡ್ತಾನೆ ನೋಡು. ನಮ್ಗೆ ಹೆಂಗ ಅರ್ಥ ಆಗಲ್ಲ? ಹೋಗ್ತೀನಿ, ಹೋಗು. ತಿರುಗಿ ಬರೋದು ನಮ್ಗೆ ಏನಂದ್ರ ನನ್ನ ಹೆಂಡತಿಯ ತವರು ಮನೆ ಕುಂದಗೋಳ, ಗಂಡನ ಮನೆ ಶಿಶುನಾಳ. ಈಗ ಗಂಡನ ಮನೆಯಿಂದ ಇವಳು ತವರು ಮನೆಗೆ ಹೋದರೆ ಇವಳು ಮತ್ತೆ ಹೊಳ್ಳಿ ಗಂಡನ ಮನೆಗೆ ಬರುವುದೇ ಇಲ್ಲ. ಇದು ಲೌಕಿಕ ಅರ್ಥ. ಪಾರ್ ಮಾಡ್ತಾ ಇರ್ತೀನಪ್ಪ. ಫಾತಿಮಾ ಪುಣ್ಯ ಮಾಡಿ ಈ ಭವಕ್ಕೆ ಬಂದಳು. ಗೋವಿಂದ ಕುಮಾರನ ಕೈ ಹಿಡಿದಳು. ಈ ಭವ ಮತ್ತು ತಿರುಗಿ ಈ ಭವಕ್ಕೆ ಬಾಳದಂತೆ ಹೊರಟು ಹೋಗುತ್ತಾಳೆ. ಇವಳಿಗೆ ಮರು ಹುಟ್ಟೆಂಬುವುದೇ ಇಲ್ಲ. ಬಾಳದಂತೆ ಹೊರಟು ಹೋಗುತ್ತಾಳೆ. ಏ ಶರೀಫ, ಹೇಳ್ತಿ ಸಾಯ್ತಾಳ ಅಂತಂದು ಏನೋ ಸ್ವಲ್ಪ ದುಃಖ ಆಗೋದಿಲ್ಲ ಅವನಿಗೆ? ಹೇಳ್ತಿ ಯಾರು? ಸಾಯುವುದೇನು? ಈಗ ಸತ್ತು ಸದಾಕಾಲ ನನ್ನ ಸಂಗಡ ಇರುವ ಹೆಂಡತಿಗಾಗಿ ಯಾಕೆ ಹೇಳಬೇಕು? ಜೀವಗಳಲ್ಲಿ ಆತ್ಮಗಳಲ್ಲಿ ಬೆರೆತವಳು ಈಗ ಅಗಲಬಹುದೇ? ನಮಗೂ ಆಶೀರ್ವಾದ ಮಾಡಪ್ಪ ಶರೀಫ, ನಾವು ಹೋಗಿ ಬರ್ತೇವೆ. ನೀವು ಎಷ್ಟು ಲೋಗನೆ ಹೋಗ್ತೀರಾ? ಹೋಗುವಂತಿದ್ದರೆ ಕಳಿಸಿಕೊಡುತ್ತೇನೆ. ಇಲ್ಲಪ್ಪ, ಇನ್ನೂ ನಮಗೆ ಬಹಳ ಆಸೆ ಅದಪ್ಪ. ಇನ್ನು ಇರ್ಬೇಕನ್ನ ಆಸೆ ಐತಿ. ಅಮ್ಮ ನೋಡಿ, ಇನ್ನು ಮಕ್ಕಳ ಮರಿ ಸಣ್ಣ ಆದವು. ನಾವು ಇಲ್ಲೇ ಇರ್ತೇವೆ. ಹಿಂಗಿಲ್ಲ. ಹಾಗಾದರೆ ಇರಬಹುದು. ನಡೆಯಿರಿ, ಪ್ರಸಾದ ಸ್ವೀಕರಿಸೋಣ.
ಯಪ್ಪ ಏನು ಸಂತೆ ಇದು 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 ಸಂಸಾರದ ಸಂತಿಯು, ಜನ್ಮ ಜನ್ಮಾಂತರದ ತಿರುಗಾಟದ ಸಂತಿಯು. ನೋಡಿ ಈ ಹೆಣ್ಣುಮಗಳು ಪಡ ಹಚ್ಚಿಕೊಂಡು ಹೆಂಗ ಕುಂತ. ಈ ಸಂಸಾರ ಸಂತಿಯೊಳಗ ಮಹಾಮಾಯೆ ಎಂಬ ಹೆಣ್ಣು ಮಗಳು ಹೊನ್ನು ಹೆಣ್ಣು ಮಣ್ಣುಗಳೆಂಬ ವಸ್ತುಗಳನ್ನು ಹರವಿಕೊಂಡು ಕುಂತಾಳು. ಈ ಪ್ರಪಂಚವೆಲ್ಲ ಇದಕ್ಕೆ ಬರವಾಗಿದೆ. ಯಪ್ಪ ಆ ಜಗಿಗಟ್ಟೆ ನಡೆ ಮುಂದೆ ಈ ಸಂತಿಗೆ ಬರ್ತಾ ಇದೆ ನೋಡಪ್ಪ. ಬಿದ್ದಿಯದೆ ನೋಡು, ನಿನ್ನ ಸ್ಥಿತಿ ಬೆನ್ನು ಬಾಗಿತ್ತು, ತಲೆ ಬೆಳಗಾಯ್ತು, ಹಲ್ಲು ಬಿದ್ದು ಬಾಯಿ ಬಚ್ಚಾಗೈತಿ, ಕಣ್ಣೆಲ್ಲ ಬೆಚ್ಚು ತುಂಬೈತಿ, ಕಿವಿ ಹೇಳೋವಲ್ಲವು, ತೊಗಲು ಹಣ್ಣಾಗಿ ಜೋತು ಬಿತ್ತು. ಇನ್ನೂ ನಿನಗೆ ಈ ಸಂತೆಯ ಮೋಹ ಬಿಡಲಿಲ್ಲ. ಈ ಕತ್ತಲದಾಗ ಯಾಕೆ ಬಂದಿಯೇ ಮುದುಕಿ? ಇವೇ ಮುದುಕಿ, ಇಲ್ಲಿ ಕತ್ತಲ ಬಹಳ. ಬರುವವರು ಹೋಗುವವರು, ತಿನ್ನುವವರು ತೇಗುವವರು, ಇಲ್ಲಿ ನೂಕು ನುಗ್ಗಾಟ. ನೀನು ಬಿತ್ತನೆ ಎಬ್ಬಿಸುವರು ಯಾರಿಲ್ಲ ಬೇ ಮುದುಕಿ, ಬಿತ್ತಿಯ ಬೇ ಮುದುಕಿ. ಬಿತ್ತಿಯ ಬೇ ಮುದುಕಿ, ಸತ್ಯಕ್ಕಾಗೋ ಧೊಲಗೋರು ಸಂತೆ ಕತ್ತಲೊಳಗಾಕನಿಂತೆ, ಸತ್ಯಕ್ಕಾಗೋ ಧೊಲಗೋರು ಸಂತೆ ಕತ್ತಲೊಳಗಾಕನಿಂತೆ. ಬಿಟ್ಟು ಇಲ್ಲಿ ಒತ್ತಾಡಿದರ, ಬಿಟ್ಟು ಇಲ್ಲಿ ಒತ್ತಾಡಿದರ, ಎದ್ದು ಹೆಕ್ಕ ಹಿಂದಕ್ಕ ಬರ್ತೀವಿ. ಬಿತ್ತಿಯಾದಿ ಮುಂಬಕ್ಕಿ ಬಾಗಿ, ಬಿತ್ತಿಯಾದಿ ಮುಂಬಕ್ಕಿ ಬಾಗಿ. ಇಟ್ಟೊಂದು ಕದ್ದಾರ ಸುದ್ದಿ ಬಿತ್ತಿಯಾಗಿ ಮುಂಬಕ್ಕಿ ಗಾಗಿ, ಬಿತ್ತಿಯಾಗಿ ಮುಂಬಕ್ಕಿ ಗಾಗಿ. ಶಿಶುನಾಳಾಧೀಶನ ಮುಂದೆ ಕೊಸರೆ ಕೊಸರೆ ಹೋದ ಜ್ಞಾನ, ಶಿಶುನಾಳಾಧೀಶನ ಮುಂದೆ ಕೊಸರೆ ಕೊಸರೆ ಹೋದ ಜ್ಞಾನ. ಹಸನವಿಲ್ಲ ಹರಿಯಾತಂತ, ಹಸನವಿಲ್ಲ ಹರಿಯಾತಂತ, ಬಿಸಿಲು ಬಿತ್ತು ಗಣ್ಣಿನ ಮುದುಕಿ. ಬಿತ್ತಿಯಾಗಿ ಮುಂಬಕ್ಕಿ ಗಾಗಿ, ಬಿತ್ತಿಯಾಗಿ ಮುಂಬಕ್ಕಿ ಗಾಗಿ. ಅಣ್ಣ ಸೈಡ್ ಬರಿ ಸ್ವಲ್ಪ, ಕ್ಯಾಮ್ರಾ ಐತಿ. ಯಪ್ಪ ಶರಣು ಫಕೀರ, ಶರಣು ಶರಣು. ಬಾ, ಎಲ್ಲಿಂದ ಬಂದಿ? ಅಪ್ಪರ ನಿನ್ನೆ ಹತ್ತಿಯಿಂದ ಊರಿಗೆ ಬಂದೆ. ನಿನ್ನ ಕಂಡ ಹೋಗ್ಬೇಕಂತ ಬಂದೆ. ಕೇಳು ಬೇಡ ಅಂತ ಮನಸ್ಸು ಹಿಂಸಲಾಕತ್ತದೆ. ಏನದು? ನನ್ನ ಲಗ್ನದ ವಿಷಯ ಹೇಳಕ್ಕಂತ ಬಂದೆ. ಫಕೀರ, ನಿನ್ನನ್ನು ಬಳಲಕೊಪ್ಪದೊಳಗೆ ನೋಡಿದಾಗಲೇ ನಿನ್ನ ಭವಿಷ್ಯ ಹೇಳಿಬಿಟ್ಟೇನಿ, ಮತ್ತು ಅದನ್ನೇ ಕೇಳ್ತೀಯಲ್ಲೋ. ಯಪ್ಪ ಮನೆಗ ಕನ್ನೆ ನಡಕತ್ತಾರ, ನಾನು ಕನ್ನೆ ನಡೇನೆ ಲಗ್ನ ಆಗ್ತೇನೆ. ನಿನಗೆ ಲಗ್ನದೊಳಗ ಸುಖ ಇಲ್ಲ, ಸನ್ಯಾಸಿಯಾಗು, ಬಹಳ ಸುಖ ಇದೆ ಎಂದು ಎಂದೋ ಹೇಳೀನಿ, ಮತ್ತು ಅದನ್ನೇ ಕೇಳ್ತೀಯಲ್ಲೋ ಹುಡುಗ. ನಾನು ಸಂಸಾರ ಸುಖ ಉಣ್ಣಂಗೈತಿ, ಉಳಿಸ್ತೇನೆ. ಫಕೀರ, ನೀನು ಮಾಸ್ತರ, ನಾನು ಮಾಸ್ತರ. ಮಾಸ್ತರರಿಗೆ ಬುದ್ಧಿ ಇರುವುದಿಲ್ಲಂತೂ ನಮ್ಮ ದೊಡ್ಡ ಮಾಸ್ತರ ಹೇಳುತ್ತಿದ್ದ. ನಿನಗೆ ಸಂಸಾರದೊಳಗ ಸುಖ ಇಲ್ಲ, ವಿಚಾರ ಮಾಡಲು ಈಗಲಾದರೂ ಅವಕಾಶವಿದೆ. ನಾನು ಸಂಸಾರ ಸುಖ ಉಂಟೇನೆ, ಲಗ್ನ ಆಗ್ತೇನೆ.
ಸಂಸಾರದ ಸುಖ ಉಣ್ಣುವುದಾದರೆ ಇಷ್ಟು ಸುಖ ಉಣಬೇಕಾಗುತ್ತದೆ. ಬರ್ಕೋ ಹೇಳುತ್ತೇನೆ. ಹೇಳ್ರಿಯಪ್ಪ. ನಿನಗೆ 4 ಮಂದಿ ಹೆಣ್ಣು ಮಕ್ಕಳಾಗುತ್ತಾರೆ. 16ನೇ ವರ್ಷಕ್ಕ ಮೊದಲನೆಯವಳನ್ನು ಮಲ್ಲಿಗೆ ವಾರಕ ಕೊಡುತ್ತೀವಿ. ಅವಳು ದುರ್ಮಾರ್ಗಕ್ಕೆ ಬಿದ್ದು ಅಮಾವಾಸ್ಯೆ ದಿವಸ ಆತ್ಮಹತ್ಯೆ ಮಾಡಿಕೊಂಡು ನಿನಗೆ ಕಣ್ಣೀರು ಕೂಳು ತಿನ್ನಿಸುತ್ತಾಳೆ. 2ನೇಯವಳನ್ನು ರೊಟ್ಟಿಗೆ ವಾರಕ ಕೊಡುತ್ತೀವಿ. ಅವಳು ಹಾದಿ ತಪ್ಪಿ ನಿನಗೆ ಕಂಟಕವಾಗುತ್ತಾಳೆ. ಉಳಿದವರಿಬ್ಬರು ಹುಟ್ಟ ಹುಡುಗಿಯರು. ನಿನಗೆ ದೊಡ್ಡ ರೋಗ, ಕಾಲು ಮುರಿದು ಕಣ್ಣು ಹೋಗಿ ಪಡಬಾರದು ಕಷ್ಟಪಟ್ಟು ಕೂಳು ಕೂಳು ನೀರು ನೀರು ಅಂತ ಒದ್ದಾಡಿ ಸಾಯ್ತೀವಿ. ಏನಂದಿ? ಇದೆಲ್ಲ ಲಗ್ನ ಆದ ಮೇಲೆ ನಾನು ಲಗ್ನ ಆಗ್ತೇನೆ, ಸಂಸಾರ ಕೈ ಹೋಗುತ್ತೇನೆ. ಏನಿದ್ದಿರಬೇಕು? ಈ ಸಂಸಾರ ಸುಖದೊಳಗ ನಿನ್ನ ಹಣೆಬರವನ್ನೇ ಹೇಳಿದೆ. ನಿನ್ನ ಮನಸ್ಸು ವಿಷಯ ಸುಖಕ್ಕೆ ಹರಿಯುತ್ತಿದ್ದರೆ ಹಾಗೆ ಆಗಲಿ. ಏಳು ಫಾತಿಮಾ, ಏಳು, ಹೋಗು ಏಳು. ಕರೆಯಲಿಕ್ಕೆ ಬಂದಾಕೆ ಹೋದರೆ ಅದು ಮರ್ಯಾದೆ. ನನ್ನ ಚಿಂತೆ ನೀನು ಮಾಡಬೇಡ, ಅದನ್ನು ಗೋವಿಂದಚ್ಚ ಮಾಡುತ್ತಾನೆ. ದೇವ, ನಿಮ್ಮ ಪಾದ ಸೇವೆಯಿಂದ ನಾನು ದುಡಿದು ಹಣ್ಣಾಗಲಿಲ್ಲ. ನನಗೆ ನಡುವೆಯೇ ಕರೆ ಬಂತು. ನಿಮ್ಮ ಸೇವಾ ಭಾಗ್ಯ ಅಷ್ಟಾದರೂ ಲಭಿಸುತ್ತಲ್ಲ, ಅದೇ ನನ್ನ ಪುಣ್ಯ. ಫಾತಿಮಾ, ಶರೀಫ ಸಾಹೇಬನಂತ ದರಿದ್ರನ ಕೈ ಹಿಡಿದು ಜೀವನದಲ್ಲಿ ತೊಂದರೆ ಪಟ್ಟಿ, ಜೀವನದಲ್ಲಿ ಇಲ್ಲವಾದರೂ ಸಾವಿನಲ್ಲಿ ನಿನಗೆ ಶಾಂತಿ ಸಿಗಲಿ. ಮುತ್ತೈದೆ ಸಾವು ಬರಲೆಂದು ಬಯಸಿದ್ದೆ, ಅದನ್ನು ನೀವು ಕರುಣಿಸಿದ್ದೀರಿ. ಹೋಗುವೆ ದೇವ, ಹರಸು. ಹೋಗು ಹೋಗು, ನನ್ನ ಜೀವದ ಜೀವವೇ ಹೋಗು. ಯಪ್ಪ, ಯಾರು ಎಲ್ಲಿಗೆ ಹೋದರು? ನಿಮ್ಮವ್ವ ಫಾತಿಮಾ ಬಂದಿದ್ದಳು, ಹೋದಳು. ತನ್ನೂರಿಗೆ ಶಿವನೂರಿಗೆ ಹೋದಳು. ತಿರುಗಿ ಬಾರದಂತೆ ಹೊರಟು ಹೋದಳು. ಪಕ್ಕೀರ ಹೊರಟು ಹೋದಳು. ಯಪ್ಪ, ಇದು ಏನು? ಫಕೀರ, ನಾನು ಲಗ್ನದ ದಿವಸ ಕೊಂಡ ಗಡಿಗೆ ಒಡೆದು ಹೋಯಿತು. ಜೀವ ಸೋರಿ ಹೋಯಿತು. ಮಣ್ಣಿನಿಂದ ಬಂದಿತ್ತು, ತಿರುಗಿ ಮಣ್ಣಿಗೆ ಹೊರಟು ಹೋಯಿತು. ಶರೀಫ ಎಲ್ಲಿ ಹೋಗ್ಯಾನೋ ಏನೋ, ಎಲ್ಲ ಕಡೆ ಹುಡುಗಿನ ಸುಳ್ಳು ಇಲ್ರಿ. ಎಲ್ಲಿ ಹೋಗ್ಯಾನೋ ಏನೋ ನಮ್ಗೆ ಒಂದು ತಿಳಿದಂಗ ನೋಡ್ರಿ. ನನಗೆ ಆಶೀರ್ವಾದ ಮಾಡ್ರಿ. ಹಾಲಿಗೆ ಹೆಪ್ಪ ಹಾಕಿದಂತೆ ನೀರಿಗೆ ಹೆಪ್ಪ ಹಾಕಲು ಬರುವುದಿಲ್ಲಪ್ಪ. ಹುಡುಗರೇ, ನನಗೆ ಆಶೀರ್ವಾದ ಮಾಡ್ರಿ. ನಾನು ನಿಮ್ಮ ಸಾಲ ಕೈ ನನಗೆ ಆಶೀರ್ವಾದ ಮಾಡ್ರಿ. ನಾನು
ಪಾತ್ರೆಯನ್ನು ಹಿಡಿದುಕೊಳ್ಳಕ್ ಬೇಕಲ್ರಪ್ಪ. ಏನಂದ್ರೆ ಗುರುಗಳ ಏ ತಮ್ಮ, ಸಿಂಹದ ಹಾಲನ್ನು ಹಿಡಿಯುವುದಕ್ಕೆ ಬಂಗಾರದ ಪಾತ್ರೆ ಬೇಕು. ಮಣ್ಣು ಪಾತ್ರೆ ಆದ್ರೆ ಒಡೆದು ಹೋಗ್ತೈತಿ, ತಿಳಿತಾ? ನಮಗೆ ಎಂದೋ ಗೊತ್ತೈತಿ ನೀವು ಹತ್ತಿದವ್ರಿಗೆ ಹೊಂದಿದವ್ರಿಗೆ ಕುಂಚಿತಕ್ಕೆ ಪರಮಾಯಿದೆ ಕೂಡ ನಮ್ಗೆ ಎಂದೋ ಗೊತ್ತೈತಿ. ನಾವು ಬೀಳ್ರಿಯಪ್ಪ ನನಗೆ ಈ ಊರು ತುಂಬಾ ತಗುಲು ಬೀಗರ ತಿಂದಾರು. ತತ್ವದ ಬೀಗರು ಯಾರು ಇಲ್ಲಪ್ಪ. ಎಲ್ಲರೂ ತಿನ್ನುವ ಬೀಗರ ಇದ್ದಾರೆ, ತಿಳಿದುಕೊಳ್ಳುವ ಬೀಗರು ಯಾರು ಇಲ್ಲಪ್ಪ. ಯಾರು? ಏ ಶ್ಯಾಮ, ನನ್ನ ಮಗ ಶರೀಫನ್ನ ನೋಡ್ರು, ಹುಡುಗರು ಇನ್ನಷ್ಟು ಹುಡುಕಿಯಾಗಿ ನೋಡ್ರಪ್ಪ. ಕಳಸಕ್ಕೆ ಬಾರ್ದ 4 ದಿವಸ ಆಯ್ತು. ಎಲ್ಲದನ್ನ ಹುಡುಕಿಯಾಗಿ ನೋಡ್ರಪ್ಪ, ನೋಡ್ರಿ. ಎಲ್ಲ ಕಡೆ ಹುಡುಗಿಯರಿ ಎಲ್ಲ ಕಡೆ ಹೋಗ್ತೇವೆ. ಎಲ್ಲಿ ಅವ್ರು ಕಲ್ಪಟ್ಟೆ ಹೋಗಿ ಹೊರಗೆ ಕಾತ್ತಲೆ ತಾನು ಎಷ್ಟು ದಿವಸ ಹುಡುಕಿದ್ರು ಅದಕ್ಕೆ ಬೆಳಕು ಸಿಕ್ಕಿದ್ದೇನ್ರಪ್ಪ. ಇನ್ನಷ್ಟು ಹುಡುಕ್ಯಾಗಿ ನೋಡ್ರು, ನಾವು ಹೋಗ್ತೀವಿ, ಈ ಮನೆ ಖಾಲಿ ಮಾಡ್ತೀವಿ. ಇದ್ರ ಚೀನಿಕಾಯಿ ಅವನ ಕೈಯಾಗ ಕೊಡ್ತೇನೆ. ನಮ್ಮ ಹೆಂಡ್ರ ಮಕ್ಕಳು ಬಾರಿ ನಮ್ಗೆ ಇರಾಗ ಜಾಗನ ಇಲ್ಲ. ನೀವು ಈ ಮನೆ ಕಿರಿಕಾಯಿ ಕೊಡ್ರೆ ನಿಮಗೆ ಬಹಳ ಪುಣ್ಯ ಬರುತ್ತೆ. ಬಹಳ ಪುಣ್ಯ ಬರುತ್ತೆ. ನಾನು ಈ ಚೀನಿಕಾಯಿ ಕೊಟ್ಟು ಹೋಗುವ ಯೋಚಿಕೆ ನಿಮಗಿಲ್ರಪ್ಪ. ಏನು ಗುರುಗಳ ಯಾಕಂತಿದ್ದು ಒಂದು ಕಿರಿಕಾಯಿ ಹೊರಕಾಲ ಅನ್ರಿ ನಮಗೆ. ನೋಡ್ರಿ ಗುರುಗಳಲ್ಲಿ ಎಷ್ಟು ಕಿರಿಕಾಯಿ ಹೊತ್ತಾನೆ. ಇದು ಒಂದು ಕಿರಿಕಾಯಿ ಹೊರಕಾಲ ಅನ್ರಿ ನನಗೆ. ತಗಡಿನ ಕೀಲಿಕಾಯಿ ಹೊತ್ತ ನೀವು ನನ್ನ ಅರಿವಿನ ಕೀಲಿಕಾಯಿ ಹೋರುವ ಯೋಚಿತ ನಿಮಗಿಲ್ರು. ನನ್ನ ಮಗನ ಕರೆಸ್ರಪ್ಪ. ನನ್ನ ಮಗನಿಗೆ ಇಷ್ಟು ಬೀಜ ಕೊಟ್ಟು ಹೋಗ್ತೇನೆ, ಹುಡುಕಾಡಿ ಕರೀರು. ಬೀಜ ಗುರುಗಳ ನನಗೆ ಸ್ವಲ್ಪ ಬೀಜ ಕೊಡ್ರಿ. ನಾನು ನಮ್ಮ ಕುಟುಂಬ ನಿಮ್ಮ ಭೂಮಿ ಹುಲ್ಲು ಹತ್ತವರು ಬೀಜ ನಾಟದಿಲ್ರಪ್ಪ, ನಾಟದಿಲ್ಲ. ನನಗೆ ಬ್ರಹ್ಮಜ್ಞಾನ ನೀಡಿ ಗುರುಗಳ, ನನಗೆ ಬ್ರಹ್ಮಜ್ಞಾನ ನೀಡಿ ಗುರುಗಳ. ನನಗೆ ಕೊಡಿ, ನನ್ನ ಮಗುವಿಗೆ ಕೊಡಿ. ನಿಮಗೆಲ್ಲರಿಗೂ ಬ್ರಹ್ಮಜ್ಞಾನ ಬೇಕಲ್ರಪ್ಪ. ಯಾರ್ಯಾರಿಗೆ ಎಷ್ಟೆಷ್ಟು ಬ್ರಹ್ಮಜ್ಞಾನ ಬೇಕು ಬನ್ನಿರೋ, ಇಲ್ಲಿ ಬೇಗ ಬನ್ನಿರೋ. ಬೇಕಾದಷ್ಟು ಬ್ರಹ್ಮಜ್ಞಾನ ಕೊಡ್ತೀನಿ, ಬರ್ರು, ತಕ್ಕೊಬಿಡ್ರಪ್ಪ. ನಮ್ಮ ಮನಿ ಮಂದಿಗೆಲ್ಲ ನೋಡ್ರಿ ಅಷ್ಟು ಬ್ರಹ್ಮಜ್ಞಾನ ಕೊಡ್ಬೇಕ್ರಿ. ಗುರುಗಳ ಪಟ್ರಿ ಪಟ್ಟಿ ತುಂಬುವಷ್ಟು ಬ್ರಹ್ಮಜ್ಞಾನ ಕೊಡ್ರಿ ಗುರುಗಳ. ಗುರುಗಳ ಮೊದಲ ನನಗ ಕೊಡ್ಬೇಕು ನೀವ. ಈ ಹೊರಸಿನ ಕೆಳಗ ಗಡಿಗೆ ಈ ಗಡಿಗೆ ಒಳಗೆ 8 ಬಂಡಿ ಬ್ರಹ್ಮಜ್ಞಾನ ತುಂಬಿ ಬಿದ್ದು ಒಳಗಾಡುತ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಬ್ರಹ್ಮಜ್ಞಾನ ತೆಗೆದುಕೊಳ್ಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ರಿ. ಚೀ ಚಿ 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 ಗುರುಗಳು ಈ ಗಡಿಗೆ ಒಳಗೆ ಉಳ್ಯಾಕೋ ಹೊಲಸು ಕೆಟ್ಟ ಹೊಲಸು ನಡ್ತತಿ. ಇದು ಹೆಂಗೆ ಕುಡಿಬೇಕು? ಏಸಿದ್ದಾಗ ಕರ್ಮ ಹಣವ ಇದೀವ ಬಡಬಡ್ಸಕತ್ತೇನಪ್ಪ. 6 ವರ್ಷ 6 ಐತಿ ಬಡಬಡ್ಸಕತ್ತೇನೆ. ಇದು ಹೆಂಗೆ ಕುಡಿಬೇಕು? ಹೋಗೋ ನಾವಲ್ಲೇ. ಇವರು ನಮಗೆ ಕಬ್ಬಾಳ ಮುಸಾಕತ್ತಾರ. ಗಡಿಗೆ ತುಂಬಿಡ್ರ ಕಬ್ಬಾಳ ಮುಸಾಕತ್ತಾರ. ಇದನ್ನ ಹೆಂಗೆ ಕುಡಿಬೇಕು ಅಂತ ನನ್ನಿಂದ ಆಗಲ್ರಿ. ನನ್ನ ರೇವಣಿ ಅದೇನು ಕುಡಿಯಾಕೇನ ಪೈಸಾ ಮಾಡಿ ಏನ ಕಬ್ಬರಿ ಕಬ್ಬ ಮನೆ ಮನೆಗೆ ಯಾವಾಗ ಬೇಕು ಅಂತ ನಿಂತಿ ತಗೊಂಡು ಹೋಗ. ಈಗ ನೀವು ಎಲ್ಲರೂ ಹೋಗೋದಿಕ್ಕೆ ಬಂದಿರಪ್ಪ, ಹೋಗ್ತೀರಿ, ಹೋಗ್ರಿ. ಹೋಗ್ತೀರಿ. ಶರೀಫ ಅವನು ಇರುವುದಕ್ಕೆ ಬರುತ್ತಾನೆ, ಅವನು ಇರುತ್ತಾನ. ಈಗ ಕರೆದರೆ ಬರುತ್ತಾನೆ. ಶರೀಫ ಮಗ,
ನೀ ಬಿದ್ದೆಲ್ಲೋ ಕಾಲು ಕೆತ್ತಿತು, ಮುಳ್ಳು ನಟ್ಟವು. ಶರೀಫಾ, ನೀನು ಬರುವವರೆಗೂ ಈ ಮನಿ ಖಾಲಿ ಮಾಡುವುದಿಲ್ಲ ಮಗ. ಶರೀಫಾ, ನೀನು ಸಾವಕಾಶ ಬಾರಪ್ಪ, ಸಾವಕಾಶ ಬಾ. ನಾನು ಬಂದೆನಪ್ಪ, ನಾನು ಬಂದೆ. ಬಾಳ ಶರೀಫಾ, ನೀ ಬಂದೆ ಬರುತ್ತಿ ಎಂದು ನನಗೆ ಗೊತ್ತಿತ್ತು ಮಗು, ನನಗೆ ಗೊತ್ತಿತ್ತು. ನಿನ್ನನ್ನು ಯಾರಾದ್ರೂ ಕರೆಯಲಿಕ್ಕೆ ಬಂದಿದ್ರೇನಪ್ಪ? ದೇವಾ, ನನ್ನನ್ನು ಯಾರು ಕರೆಯಲಿಕ್ಕೆ ಬಂದಿರಲಿಲ್ಲ. ನಾನು ಎರಗುಪ್ಪಿಯ ದೊಡ್ಡ ಆಟದ ಮೇಲೆ ಹಾಡುತ್ತಿದ್ದೆ. ನಿನ್ನ ಕೂಗು ಕೇಳಿಸಿತು. ತಾಳ ಚೆಲ್ಲಿದವನೇ ಓಡುತ್ತಾ ಓಡುತ್ತಾ ಬಂದೆ ತಂದೆ. ಕತ್ತಲದೊಳಗೆ ಒಬ್ಬನೇ ಓಡಿ ಬಂದೇನಪ್ಪ? ಗುರುದೇವ, ನಿನ್ನ ಬೆಳಕೆ ನನಗೆ ಕತ್ತಲಲ್ಲಿ ದಾರಿ ತೋರಿಸಿತು, ನಡಗಲಿಸಿತು. ನಿನ್ನ ಬೆಳಕಿನಲ್ಲಿಯೇ ಓಡೋಡಿ ಬಂದೆ ತಂದೆ. ಸರಿಪಾ, ನೀನು ಅಷ್ಟ ದೂರದಲ್ಲಿದ್ದರೂ ನೀನು ಎಷ್ಟು ಹತ್ತಿರದವನಾಗಿರುವಿಯಪ್ಪ. ಇವರೆಲ್ಲರೂ ಇಷ್ಟು ಹತ್ತಿರದಲ್ಲಿದ್ದರೂ ನನ್ನನ್ನು ಬಿಟ್ಟು ನನ್ನ ಹೃದಯಕ್ಕೆ ಎಷ್ಟು ದೂರದವರಾಗಿದ್ದಾರೋ. ಇವರೆಲ್ಲ ತಗಲ ಬೀಗರು, ತಗಲ ಮಾತಿನ ತಗಲ ಬೀಗರು. ತತ್ವದ ಬೀಗರು ಒಬ್ಬರು ಇಲ್ರಪ್ಪ. ಎಲ್ಲರೂ ಮಾಡಿದ್ದಲ್ಲೇ ಉಣ್ಣುವರು, ಮಾಡಿಕೊಂಡು ಉಣ್ಣುವರು, ದುಡಿದುಕೊಂಡು ಉಣ್ಣುವರು ಯಾರು ಇಲ್ಲ. ಎಲ್ಲರೂ ಸತ್ತು ಬುದ್ಧಿಯವರು. ಶರೀಫಾ, ನಾನು ಈ ಮನೆ ಖಾಲಿ ಮಾಡುತ್ತೇನೆ ಬಾಳ. ಗುರುವೇ, ನೀನು ಹೋದರೆ ನನಗೇನು ಇಲ್ಲಿ ಕೆಲಸ? ನಾನು ನಿನ್ನ ಸಂಗಡವೇ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ನಡೀತಂದೆ, ನಾನು ಬರುತ್ತೇನೆ. ನಾ ಶರೀಫಾ, ನಾ ಎನ್ನುವುದನ್ನಳಿದು ನೀ ಎನ್ನುವುದನ್ನು ಆಗಬೇಕು ಬಾಳ. ತಾಯಿಯ ಕೀರ್ತಿಯನ್ನು ಹಾಡುವುದಕ್ಕೆ ನೀನು 10 ದಿಕ್ಕಿನಲ್ಲಿ ಇರಬೇಕಪ್ಪ. ನಿನ್ನನ್ನು ಬಿಟ್ಟು ನಾನಾದ್ರೂ ಎಲ್ಲಿ ಹೋಗಲಿ? ನಿನ್ನೊಳಗೆ ಇರುತ್ತೇನೆ ಬಾಳ, ನಿನ್ನೊಳಗೆ ಇರುತ್ತೇನೆ. ನಾನು ಮರ, ನೀನು ಈ ಮರದ ಅಮೃತದ ಫಲ. ಜನಕ್ಕೆ ಹಣ್ಣಿನ ಮೇಲೆ ಕಣ್ಣಿರುತ್ತದೆ ವಿನಃ ಮರದ ಮೇಲೆ ಅಲ್ಲ ಶರೀಫಾ. ಶರೀಫಾ, ಹೋಗುತ್ತದ ಮಗ, ಹಿಡಿದುಕೊಳ್ಳಪ್ಪ. ಒಂದು ಪಾಟಿಗೆ ತರ್ರಿ, ಹಿಡಿದು ಹೊರ ತರ್ರಿ. ಯಾರಾದ್ರೂ ಹೋಗಿ ತರ್ರಿ. ನಾವು ಬೆಳಿಗ್ಗೆ ನಾನು ಯಾವ ಪಾತ್ರೆ ತರಲಿ? ನನ್ನ ಕೈಗಳೇ ಪಾತ್ರೆ, ನನ್ನ ಬೊಗಸೆಯೇ ಕರಪಾತ್ರೆ. ಈ ಬೊಗಸೆಯಲ್ಲಿಯೇ ಗುರುಗಳ ಅನುಗ್ರಹವನ್ನು ಹಿಡಿಯುವೆನು. ಶರೀಫಾ, ಇವರೆಲ್ಲರೂ ನನ್ನ ಅನುಗ್ರಹ ಪಡೆದುಕೊಳ್ಳುವುದಕ್ಕೆ ಬಂದಿದ್ದಾರಪ್ಪ. ಇವರೆಲ್ಲರಿಗೂ ನನ್ನ ಅನುಗ್ರಹಗಳನ್ನು ನೀಡು ಬಾಳ. ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬ್ರಹ್ಮಜ್ಞಾನ ತೆಗೆದುಕೊಳ್ಳಿರಪ್ಪ. ಅನುಗ್ರಹ ನನ್ನ ಬೊಗಸೆಯೊಳಗಿದೆ. ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿರಿ. ಶ್ಯಾಮಠರೇ, ರಾಮಠರೇ, ನೀವು ಗುರುಗಳ ಅನುಗ್ರಹವನ್ನು ತೆಗೆದುಕೊಳ್ಳಿರಿ. ಗುರುಗಳ
ತೆಗೆದುಕೊಳ್ಳಲಿಲ್ಲ. ಇದನ್ನು ಏನು ಮಾಡಲಿ? ಶರೀಫ, ಅದನ್ನು ಯಾರು ತುಳಿಯದ ಜಾಗದಲ್ಲಿ ಚೆಲ್ಲು ಬಾಳ ಯಾರು ತುಳಿಯದ ಜಾಗ? ಯಾರು ತುಳಿಯದ ಜಾಗ ಯಾವುದಿರಬೇಕು? ಎಲ್ಲಿ ಇದನ್ನು ಚೆಲ್ಲಲಿ? ನೆಲದಲ್ಲಿ, ಜಲದಲ್ಲಿ, ಮುಗಿಲಲ್ಲಿ, ಎಲ್ಲೇ ಚೆಲ್ಲಿದರೂ ಯಾವದಾದರೂ ಹುಳ ಹುಟ್ಟಿ ತುಳಿತಾವ, ಪಶು ಪಕ್ಷಿಗಳು ತುಳಿತಾವ. ಯಾರು ತುಳಿಯದ ಸ್ಥಳ ಯಾವುದಿರಬಹುದು? ಓಹೋ, ತಿಳಿಯಿತು ತಿಳಿಯಿತು. ನಮ್ಮಪ್ಪ ನನಗೆ ಎಲ್ಲ ಕೊಟ್ಟಿದ್ದಾನೆ. ನಮ್ಮಪ್ಪ ನನಗೆ ಎಲ್ಲ ಕೊಟ್ಟಿದ್ದಾನೆ. ಇದನ್ನು ಯಾರು ತುಳಿಯದ ಸ್ಥಳವೊಳಗೆ ಚೆಲ್ಲುತ್ತೇನೆ. ಎಲ್ಲಿ ಚೆಲ್ಲಿದೆಯೋ ಬಾಳ, ಎಲ್ಲಿ ಚೆಲ್ಲಿದೆಯೋ ಗುರುದೇವ, ನಿನ್ನ ಹೊರತಾಗಿ ನನ್ನ ಹೃದಯ ಕ್ಷೇತ್ರದೊಳಗೆ ಯಾರೂ ಕಾಲಿಟ್ಟಿಲ್ಲ. ಇಲ್ಲಿ ಇಲ್ಲಿ ನನ್ನ ಎದೆಯೊಳಗೆ ನಿನ್ನ ಪ್ರಸಾದವನ್ನು ಗಟ್ಟಿ ಮುಟ್ಟು ಇಟ್ಟುಕೊಂಡಿದ್ದೇನೆ ಗುರುದೇವ, ಗಟ್ಟಿ ಮುಟ್ಟು ಇಟ್ಟುಕೊಂಡಿದ್ದೇನೆ. ಶರೀಫ, ನೀನೇ ನನ್ನ ಮಗ, ನೀನೇ ನನ್ನ ಸರ್ವಸ್ವ. ಶರೀಫ, ಶರೀಫ, ನೀನು ನುಡಿದಿದ್ದಾಗಲೂ ನಿನ್ನನ್ನು ನೆನೆದವರ ಬಾಳು ಬಂಗಾರವಾಗಲಿ, ನಿನ್ನನ್ನು ತಿಳಿದುಕೊಂಡವರ ಬಾಳು ಹಾಲು ಜೇನಾಗಲಿ. ಇದು ನನ್ನ ಆಶೀರ್ವಾದ ಶರೀಫ. ಇಂದು ನನಗೆ ಗುರು ದೊರಕಿದ. ತಕ್ಕ ಮಗನ ಕೈಯಲ್ಲಿ ಚೀನಿಕಾಯಿ ಕೊಟ್ಟಿರುತ್ತೇನೆ.
ನಾನು ಇನ್ನು ಮಲಗುತ್ತೇನೆ, ಅಂಗಿ ಕಳಿಸುತ್ತೇನೆ, ನಾನು ಒಳಗೆ ಇರುತ್ತೇನೆ. ಸರಿ ಬಾ. ಅಜ್ಞಾನಿಯ ಎದೆಯಲ್ಲಿ ಅರಿವಿನ ದೀಪ ಹಚ್ಚಿ ಘನತೆಯಿಂದ ಅಪ್ಪಿ ಅಮೃತತ್ವ ದಯಪಾಲಿಸಿದ ದೇವನೇ, ಇದು ನಿನ್ನಡಿಯಲ್ಲಿ ನನ್ನನ್ನೇ ನಾನು ನೈವೇದ್ಯವಾಗಿ ನೀಡುತ್ತೇನೆ ಗುರುದೇವ. ಇನ್ನೂ ನಾಡೈತಿ, ಯಾರು ಹೇಳ್ಬೇಡ್ರಿ. ಇನ್ನೂ 2 ಪ್ರವೇಶ ಐತಿ. ಅಪಾರ ಯಾರು ಶರೀಫ್ ಸಾಹೇಬ್ರ ಮನೆಯಲ್ಲಿ ಐತ್ರಿ ಇಲ್ಲಿ. ಶರೀಫ್ ಸಾಹೇಬ್ರ ಮನೆಯ ಯಾಕೆ ಬೇಕಾಗಿತ್ತು ಈಗ? ಅವ್ರಿಗೆ ಒಂದು ಸುದ್ದಿನ ಮುಗಿಸ್ಬೇಕಾಗಿತ್ರಿ ಅಪ್ಪ. ಅವ್ರು ಹೇಳ್ತಿ ಸತ್ರಿ ಫಾತಿಮಾ ಸತ್ತದ್ ಒಳ್ಳೇದಾದ. ಇವನು ಹಾಳದ್ರ ಕಡೆಗೆ ಅತಿಗೆಲ್ಲ ಏನ್ ಸುಖ ಇತ್ತು ಅಂತ ನಾನು ಸತ್ತದ ಸುರ ಆದ. ನೀ ಸುದ್ದಿ ಹೇಳಕ್ ಬಂದಿಯಲ್ಲ, ಬರೋ ಹುಷಾರಿ. ಶರೀಫ್ ಸಾಹೇಬ್ ಸಣ್ಣ ಬರೋ ಹುಷಾರಿ ಮತ್ ನೀ ಸುದ್ದಿ ಹೇಳೋ ತಡಕನವಾಗಿ ಶರೀಫ್ ಸಾಹೇಬ್ರ ನಿಮ್ಮ ಮನೆಯವ್ರು ಹೋಗ್ಯಾರ ಅಂತ ಅಂದಿ ಅಂದ್ರ ಮಗನ ಏನಾಗತ್ರಿ ಅಪ್ಪ? ಎಲ್ಲೋ ನನ್ ಗಂಟೆ ಸಾಲಿ ಸುದ್ದಿ ಹೇಳಕ್ ಅಲ್ಲಿಂದ ಇಲ್ಲಿ ಬಂದಿಯ. ನೀನ್ ಇಲ್ಲಿಂದ ಕುಂದ್ರೋಕ್ ಹೋದ ಅಷ್ಟ ಮಗನ. ನಿನ್ನ ಹರೇ ಸತ್ತಿರ್ತಾಳ ಅಂತಾನ. ಮೊದಲ ಒಂದು ಕರಿವಾಯಿ ಹೋಗು, ಸಂತೋಷದಿಂದ ಹೋಗ, ಸುದ್ದಿ ಹೇಳಪ್ಪ ಹೋಗು. ನನ್ ಲಗ್ನ ಆಗಿ ಈಗ 3 ತಿಂಗಳಾತು. ಹಾಡಾತಿನ ಹಾರೇ ಹೇಳ್ತಿ ಸತ್ರ ಹೆಂಗ್ರಿ? ಮುಂದೆ ಗಂಟೆ ಬಾಳ ಮಾಡೋದು ಹೆಂಗ್ ಮಾಡ್ತೀಯ? ನಾನು ಹೇಳ್ತಿ ಸತ್ರ ಸಾಯವಲ್ಲಕ್ಕ. ನನಗೆ ಶರೀಫ್ ಸಾಹೇಬ್ರ ಯಾವಾಗ ಸಿಕ್ಕಾರ ಹೋಗ್ಲತ್ತಾಗ ಶರೀಫ್ ಸಾಹೇಬ್ರ ಮನೆಯಿಂದ ಇಲ್ಲ ಹೇಳ್ಬಿಡ್ರಿ ಅಂತ ತೋರ್ಸಕ್ಕೆ ಬೇಕ. ಬಾ ಮಗನ ಹಂಗಾರೆ ನಿನ್ಗೆ ಏನೋ ಮರಣ ಮುಂದೆ ಬಂದಾಗ ಕಾಣ್ತತಿ. ಎಂಟು ಬಿಟ್ಟ ಜೀವನ ಮಡಂಗ ಕಾಣತ್ತೀನ. ಸೀದಾ ಹಿಂಗ್ ಹೋಗ, ಹೊಲಕ್ ತಿರ್ಗ. ಅಲ್ಲಿ ಯಾರ ಗಾಡಿ ಮರಿ ಹಚ್ಚಿರಿಗೆ ಮುಚ್ಚು ಹಾಕಿರ್ತಾನ, ನೋಡ್ಕೊಂತ ನಿಂತ ಬರ್ತಾನ. ನಾವು ಏನ ಮಾತಾಡ್ಕೊಂಡು ನಡಿ ಯಪ್ಪ. ಶರಣಪ್ಪ ಯಪ್ಪ. ಅವ್ವ ಹೋಗುವಾಗ ಇಲ್ಲಿಗೆ ಬಂದು ಹೋಗುತ್ತೇನೆ ಆಶೀರ್ವಾದ ಮಾಡಿ ಅಂತ ಕೇಳಿ ಆಶೀರ್ವಾದ ಪಡೆದುಕೊಂಡು ನಿನ್ನೆ ಹೋಗ್ಯಾಳ. ಇವತ್ತು ಹೆಣ ತಂಗಳಾಗಿದ. ನೀ ಸುದ್ದಿ ಹೇಳಕ್ ಬಂದಿಯಲ್ಲ ಹುಚ್ಚ. ಹೋಗು ಆಪರ ನಾವು ಹೋಗ್ಕಂಡ್ರಿ. ಆದ್ರ ನೀವ್ ಏನ್ ಅನ್ನಂಗಿಲ್ಲ ಅಂದ್ರ ನಾವು ಹೋಗ್ಕಂಡ್ರಿ. ದುರ್ಗ, ನಿನಗ ಈಗ ಹಾದಿಯೊಳಗ ನಿಮ್ಮ ಪೈಕಿ ಇಬ್ಬರು ಗಟ್ಟಿಯಾಗಲ್ಲ. ಹ್ಞೂನಪ್ಪ ಯಪ್ಪ. ಅವ್ರು ಕುಡಿದ್ರಪ್ಪ. ಅವ್ರು ನಮ್ ಪೈಕಿ ಅಲ್ಲಪ್ಪ, ಬ್ರಾಹ್ಮಣರ ಪೈಕಿ ಇರ್ಬೇಕು. ಹಣಿ ಮೇಲೆ ಗಂಧ ಜನ್ವಾರ ಕಚ್ಚಿ ಬಂದಿತ್ತಪ್ಪ. ಹೊರಗೆ ಗಂಧ ವಿಭೂತಿ ಕುಂಕುಮ ಹಚ್ಚಿಕೊಂಡು ಹೊರಗೆ ಬ್ರಾಹ್ಮಣರು, ಒಳಗೆ ಮಾತನವರು ನಿಮ್ಮ ಪೈಕಿಯವರೇ. ಅವರು ನಿನ್ನ ಹೆದರಿಸಿದರಲ್ಲ. ಹ್ಞೂನಪ್ಪ, ಹೆದರ್ಸಿದ್ರು. ಯಪ್ಪ ನೀವ್ ಏನ ಅನ್ನಂಗಿಲ್ಲ ಅಂದ್ರ ನಾನ್ ಕುಂದ್ಕೋಬೇಕಪ್ಪ. ದುರ್ಗ, ನನ್ನ ಹೆಂಡತಿಯ ಸಾವಿನ ಸುದ್ದಿ ಹೇಳುವುದಕ್ಕೆ ನೀನು ಬಂದರೆ ನಿನ್ನ ಹರೆಯದ ಹೆಂಡತಿ ಸಾಯಿ ಅಂತ ನಾನು ಯಾಕೆ ಹೇಳಬೇಕು? ದುರ್ಗ, ನೀನು ನಿನ್ನ ಹೆಂಡತಿ ಏನು ನೆನೆಸುತ್ತಿರೋದು ಈಡೇರಲಿ. ದುರ್ಗ, ನನ್ನ ಮೋಹದ ಹೆಂಡತಿ ಹೋದಳು. ನಿನ್ನೆಯ ತನಕ ನನ್ನ ಸಂಸಾರದ ಸೆರಗಿಗೆ ಅಂಟಿಕೊಂಡ ಹೆಂಡತಿ ಎಂಬ ಒಂದು ಮೋಹದ ಎಳೆ ಹರಿದು ಹೋಗೊಂಡು ಹೋಯಿತು. ಮೋಹದ ಹೆಂಡತಿ ಸತ್ತ ಮ್ಯಾಲ ಈ ಸಂಸಾರವೆಂಬ ಮಾವನ ಮನೆಯ ಹಂಗಿನ್ಯಾತು? ಮಾಯದ
ನಮಗೇನ್ ಹೇಳ್ತೀರಿ? ನಿಮಗೆಲ್ಲರಿಗೂ ನಿಮ್ಮ ಮನೆಯೊಳಗೆ ದೀಪ ಹಚ್ಚಿಕೊಳ್ಳಿರು ಅಂತ ಹೇಳಿದೆ. ನೀವೆಲ್ಲ ಮಣ್ಣಿನ ಮನೆಯೊಳಗೆ ಎಣ್ಣೆಯ ದೀಪವನ್ನೇ ಹಚ್ಚಿಕೊಂಡಿರಲು ಈ ದೇಹದ ಮನೆಗೆ ಅರುವಿನ ದೀಪವನ್ನು ಯಾರು ಹಚ್ಚಿಕೊಳ್ಳಲಿಲ್ಲವಲ್ಲೋ? ಸರಿ ಸಾಹೇಬ್ರ, ಗೋವಿಂದತ್ತವ್ರು ಹೋಗ್ಬೇಕಾರ ನಿಮ್ ಇದ್ರೊಳಗ ಪ್ರೇಮ ಜ್ಞಾನ ಬೀಜ ಬಿತ್ತೋರು. ಹಂಗ ನೀವು ನಮ್ಮ ಇದ್ರಲ್ಲಿ ಯಾರಾದ್ರೂ ಶಿಷ್ಯರ ಆಸ್ಕೊಂಡು ನಮ್ಗೆ ಯಾರು ಪ್ರೇಮ ಜ್ಞಾನ ಬೀಜ ಕೊಡ್ರಿ. ನಿಮ್ಮ ಭೂಮಿ ಸಹುಳ ಭೂಮಿಯು ಬೀಜ ಬಿತ್ತಿದರೆ ಫಲ ಕೊಡುವುದಿಲ್ಲ. ಎಲ್ಲ ಬೀಜಗಳನ್ನು ನನ್ನ ಸಂಗಡ ತೆಗೆದುಕೊಂಡು ಹೋಗುತ್ತೇನೆ. ನಮಗೇನ್ ಹೇಳ್ತೀರಿ ಸರಿ ಸಾಹೇಬ್ರ? ನಿಮಗೆಲ್ಲರಿಗೂ ಶಿಶುನಾಳ ದೀಶನ ತತ್ವ ಪದಗಳೆಂಬ ಹಕ್ಕಲ್ಲಿಲ್ಲವ ಹೊರ ಕೊಟ್ಟೇನೆ. ಹಾಡಿ ಹರುಸ ಪಡೆಯಿರಿ, ಹೊಟ್ಟೆ ತುಂಬ ಹೊಡೆಯಿರಿ, ಮೈ ತುಂಬ ದುಡಿಯಿರಿ, ಪುಣ್ಯದ ಹಾದಿ ಹಿಡಿಯಿರಿ. ಪುಣ್ಯದ ಹಾದಿ ಅಂದ್ರೆ ಬಿಸಿಲಲ್ಲಿದ್ದವರನ್ನು ನೆರಳಿಗೆ ತರುವುದು, ಹಸಿದವರಿಗೆ ಅನ್ನ ಇಕ್ಕುವುದು, ಕೊಟ್ಟವರು ಗಂಟು ಕೊಡುವುದು, ಮತ್ತೊಬ್ಬರ ಹಾದಿಯೊಳಗಿನ ಮುಳ್ಳನ್ನು ತೆಗೆಯುವುದು ಪುಣ್ಯದ ಹಾದಿ. ಗೋವಿಂದ ಗುರುನಾಥನ ನೆನೆಯುವುದು ಪುಣ್ಯದ ಹಾದಿ. ಸರಿಪ್ಲೆ, ನನಗೇನ್ ಹೇಳ್ತೀರಿ? ಗೋವಿಂದತ್ತನ ಪಾದಕ್ಕೆ ಶರಣ ಹೋಗಿರಿ. ಆ ದೇವನು ಬೇಡಿ ಬೇಡಿದ್ದನ್ನು ದಯಪಾಲಿಸುತ್ತಾನೆ. ಕೆಡಗಾಲಕ್ಕ ನಾನು ನಿಮ್ಮಲ್ಲಿ ಒಂದು ಭಿಕ್ಷಾ ಕೇಳುತ್ತೇನೆ, ಭಿಕ್ಷಾ ನೀಡುತ್ತೀರಾ? ನಮ್ಮಲ್ಲಿ ಏನೈತೆ ಅಂತ ನಾನು ನಿಮ್ ವಿಷಯ ಬಿಡ್ಕೊ ಹೋಯಪ್ಪ. ನಿಮ್ಮಂತ ಸಾಕು ಸಹವಾಸ ಮಾಡಿ ಎಲ್ಲ ಬರೆಯಲಾಗಿದ್ದು ಮುಟ್ಟವಿ ಏನೇನಿಲ್ಲ ನೋಡ್ ಅಂತಾನೆ. ಸರಿಪ್ಪ, ನಮ್ಮ ಹತ್ರ ಏನಿಲ್ಲಪ್ಪ. ನಿಮ್ಮ ಹತ್ತಿರ ದೊಡ್ಡದಾದ ಒಂದು ಗಂಟು ಇದೇನೋ, ಅದನ್ನು ನೀವು ನನಗೆ ನೀಡಿರಿ. ಎಲ್ಲ ಇವನ ನನ್ನ ಸಣ್ಣದಾಗಿರೋ ಗಂಟೆ ಇವನು ಹೆಂಗ್ ಗೊತ್ತಾಗಿದ್ದ ಅಂತಾನೆ. ಇವನು ಕೇಳಿ ಕೊಟ್ಟರು ಸಾಂಗ್ತ, ಕೊಡೋಗಿದ್ರು ಸಾಂಗ್ತ. ಮೊದಲ ಒಂದು ಕರಿಬಾಯಿ ನಮ್ಮಲ್ಲಿ ಯಾವ ಗಂಟಿಲ್ಲಪ್ಪ, ನಮ್ಮಲ್ಲಿ ಯಾವ ಗಂಟಿಲ್ಲ. ನಿಮ್ಮಲ್ಲಿ ನೀವು ನಿಮ್ಮೊಡನೆ ಜನ್ಮ ಜನ್ಮಾಂತರದಿಂದ ಕಟ್ಟಿಕೊಂಡು ಬಂದಂತ ಗಂಟು, ದೊಡ್ಡ ಗಂಟು ಇದೇನು, ಅದನ್ನು ನೀವು ನನಗೆ ನೀಡಿರಿ. ನಾನು ಅದನ್ನು ಒಯ್ದು ಗೋವಿಂದಜ್ಜನ ಪಾದಕ್ಕೆ ಹಾಕುತ್ತೇನೆ. ಆ ದೇವರು ನಮ್ಮೆಲ್ಲರ ಕರ್ಮ. ಓ ಹಿಂಗಂದ್ರೆ ಹೆಂಗಾರ? ನಾ ಎಲ್ಲ ಬೇರೆ ತಗೊಂಡಿದ್ದೆ. ಕರ್ಮ ಗಂಟ ಬೇಕಾದ್ರಿ ನಮ್ ಸರಿ ಐತ್ರಿ, ಕೊಡ್ತ. ನಿಮ್ಮ ರೂಪಾಯಿ, ರೊಕ್ಕ, ಬೆಳ್ಳಿ, ಬಂಗಾರ, ಹೊಲ ಮನೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿಮ್ಮ ನಿರ್ಮಲ ಪ್ರೀತಿ. ನೀವು ಅದನ್ನು ನನಗೆ ನೀಡುತ್ತೀರಾ? ಸರಿ ಸರ್, ನಮಗ ಆಶೀರ್ವಾದ ಮಾಡ್ರಿ, ನಮಗ ಆಶೀರ್ವಾದ ಮಾಡ್ರಿ. ಸರಿ ಸರ್, ನಮಗೂ ಆಶೀರ್ವಾದ ಮಾಡ್ರಿ. ಮಕ್ಕಳಲ್ಲಿ ಮಲಗಿಸಿರಿ. ಮುಗಿದ 5ನೆಯ ದಿವಸಕ್ಕೆ ದೇಹವನ್ನು ಅಗೆದು ನೋಡಿರಿ. ನಾನು ದೇಹ ಬಿಡುತ್ತೇನೆ. ಬ್ರಹ್ಮಜ್ಞಾನ ಬೀಜ ಕೊಟ್ಟು ನಿನ್ನ ಒಯ್ದು ಯಾರು ಜಗಳ ಹೋಗಿ ನೋಡಿ. Thank you.